ओम शांति ओम शांति ओम शांति ओम। ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ನಿನ್ನ ಸಂಗ ಜನುಮ ಜನುಮವ ಕಳೆದೆ ಅರಸುತ್ತ ನಿನ್ನ ಬಳಿಯಲಿ ಬಂದೆ ನಿನ್ನ ಸಂಗ ಜನುಮ ಜನುಮವ ಕಳೆದೆ ಅರಸುತ್ತ ನಿನ್ನ ಬಳಿಯಲಿ ಬಂದೆ ತಲ್ಲಣಿಸುತ್ತನ ಹಗಲು ഇരുಳು ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ಪ್ರೇಮದ ನದಿ ಆದರೂ ಬಳಲಿದೇನಾ ಬೆರೆಯಲು ಬಂದೆ ಪ್ರೇಮ ಸಾಗರನ ಪ್ರೇಮದ ನದಿ ಆದರೂ ಬಳಲಿದೇನಾ ಬೆರೆಯಲು ಬಂದೆ ಪ್ರೇಮ ಸಾಗರನ ನೀನಲ್ಲದೆ ಅನ್ಯರ ಬಯಸಿನು ನಾ ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ಓಂ ಶಾಂತಿ. ಮುರಳಿ ದಿನಾಂಕ 13/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ ऊंच पद पाना है तो सच्चे बाप के साथ सदा सच्चे रहो। कोई भी भूल हो तो बाप से क्षमा ले लो, अपनी मत पर नहीं चलो. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪಡೆಯಲು ಸತ್ಯ ತಂದೆಯ ಜೊತೆಗೆ ಸದಾ ಸತ್ಯವಂತರಾಗಿರಿ. ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಒಂದು ವೇಳೆ ಏನಾದರೂ ತಪ್ಪಾತಂದರೆ ತಂದೆಯಿಂದ ಕ್ಷಮೆಯನ್ನು ಪಡೆದುಕೊಳ್ಳಿರಿ. ತಮ್ಮ ಮತದಂತೆ ನಡೆಯಬೇಡಿ. ಪ್ರಶ್ನೆ, ಕೌನ್ಸೆ ಲಾಲ್ ಕಭಿ ಚಿಪ್ ನಹಿ ಸಕ್ತೆ? ಎಂತಹ ಮುದ್ದು ಮಕ್ಕಳನ್ನು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಬಾಬಾ ಉತ್ತರ ತಿಳಿಸ್ತಾರೆ, ಜಿನ್ಕಾ ಈಶ್ವರೀಯ ಪರಿವಾರ से प्यार है, जिन्हें रात दिन सर्विस का ही होना रहता है,
ऐसे सर्विसेबल जो फरमानवरदार और वफादार है, कभी भी मनमत पर नहीं चलते हैं, बाप से सच्चे और साफ दिल है, वह कभी भी ಚಿಪ್ नहीं सकते हैं. ಯಾರು ಈಶ್ವರೀಯ ಪರಿವಾರದೊಂದಿಗೆ ಪ್ರೀತಿಯಿಂದ ಇರುತ್ತಾರೋ, ಯಾರಿಗೆ ಹಗಲು ರಾತ್ರಿ ಸೇವೆಯ ಬಗ್ಗೆಯೇ ಚಿಂತೆ ಇರುತ್ತದೆಯೋ, ಇಂತಹ ಸೇವಾದಾರಿ, ಆಜ್ಞಾಕಾರಿ, ನಂಬಿಕಸ್ಥ ಮಕ್ಕಳು ತಮ್ಮ ಮನಮತದಂತೆ ನಡೆಯುವುದಿಲ್ಲ. ತಂದೆಯೊಂದಿಗೆ ಸತ್ಯವಂತರಾಗಿರುತ್ತಾರೆ, ಸ್ವಚ್ಛ ಹೃದಯದವರಾಗಿರುತ್ತಾರೆ. ಅವರನ್ನು ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಗೀತೆ ತುಮ್ ಹಿ ಹೋ ಮಾತಾ ಪಿತಾ ತುಮ್ ಹಿ ಹೋ. ನೀನೇ ತಂದೆ, ನೀನೇ ತಾಯಿ. ಓಂ ಶಾಂತಿ. ಗೀತ್ ಮೇ ಗ್ಯಾರಂಟಿ ಕಿಸ್ಕಿ ಥೀ? ಗೀತೆಯಲ್ಲಿ ಹಾಡು ಹಾಡಿದ್ವಿ ನಾವು, ನೀನೇ ತಂದೆ ನೀನೇ ತಾಯಿ ಅಂತ. ಯಾರು ಗ್ಯಾರಂಟಿ ಕೊಟ್ಟರು? माता पिता के साथ बच्चों की गारंटी है कि बाबा हमारे तो एक आप हो, दूसरा ना कोई. कितनी ऊंच मंजिल है. ತಂದೆ ತಾಯಿಯ ಜೊತೆಗೆ ಮಕ್ಕಳು ಗ್ಯಾರಂಟಿ ಕೊಟ್ವಿ, ಬಾಬಾ ನೀನೊಬ್ಬನೇ ನನಗೆ, ನಿನ್ನನ್ನು ಬಿಟ್ಟರೆ ಅನ್ಯರಾರೂ ಇಲ್ಲ. ಎಷ್ಟು ಶ್ರೇಷ್ಠವಾಗಿರುವಂತಹ ಗುರಿಯಾಗಿದೆ. ऐसे श्रेष्ठ बाप की श्रीमत पर कोई चले तो गारंटी है वर्षा ज़रूर ऊंच पाएंगे. ಇಂತಹ ಶ್ರೇಷ್ಠ ತಂದೆಯ ಜೊತೆಗೆ ಶ್ರೀಮತಾನುಸಾರವಾಗಿ ನಡಿತೀವಂದರೆ ಗ್ಯಾರಂಟಿ 100% ಶ್ರೇಷ್ಠ ಪದವಿ ಅವಶ್ಯವಾಗಿ ಪಡ್ಕೊಳ್ತೀವಿ. ಪರಂತು ಬುದ್ಧಿ ಕಹತಿ ಹೇ ಬಡಿ ಊಂಚಿ ಮಂಜಿಲ್ ದೇಖ್ನೆ ಮೇ ಆತಿ ಹೇ. ಬುದ್ಧಿ ಹೇಳ್ತದೆ ಗುರಿ ಬಹಳ ಶ್ರೇಷ್ಠ ಇದೆ. तो कोटों में कोई में कोई सिर्फ माला के दाने बनते हैं. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಮಾಲೆಯ ಮಣಿಗಳಾಗ್ತಾರೆ. कहते भी है तुम मात पिता, परंतु माया इतनी दुस्तर है जो कोई मुश्किल ही ಗ್ಯಾರಂಟಿ ಪರ್ ಚಲ್ ಸಕೆ. ಬಾಯಲ್ಲಿ ಮಕ್ಕಳು ಹೇಳ್ತೀವಿ, ಬಾಬಾ ನೀನೇ ತಂದೆ ನೀನೇ ತಾಯಿ ಅಂತ. ಆದರೆ ಮಾಯೆ ಇಷ್ಟು ಬಲಶಾಲಿ ಇದೆ, ಬಹಳ ಕಷ್ಟ ಗ್ಯಾರಂಟಿ ಅಲ್ಲಿ ನಡೆಯುವಂತಹ ಮಕ್ಕಳು. ಹರ್ ಏಕ್ ಅಪ್ನೆ ಸೆ ಪೂಛ್ ಸಕ್ತೆ ಹೇ कि सच सच मैं मात पिता का बना हूँ. ಬಾಬಾ ಅಂತಾರೆ, ಮಕ್ಕಳೇ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಸತ್ಯವಾಗಿ ನಾನು ತಂದೆ ತಾಯಿ ಹೇಳಿದಂತೆ ನಡೀತಾ ಇದ್ದೀನ? ತಂದೆ ತಾಯಿಗೆ ಕರೆಕ್ಟ್ ಮಗು ಆಗಿದ್ದೀನ? ಆಜ್ಞಾಕಾರಿ ವಫಾದಾರ್ ಇದ್ದೀನ? ಬಾಬಾ ಕಹತೆ ಹೇ नहीं, बहुत तोड़े है तब तो देखो माला कितनों की बनती है. ಎಲ್ಲ ಮಕ್ಕಳು ಈ ರೀತಿ ಇಲ್ಲ, ಬಹಳ ಕಡಿಮೆ ಜನ ಮಕ್ಕಳು ಇದ್ದಾರೆ, ಅದಕ್ಕೆ ಮಾಲೆಯಲ್ಲಿ ಮಣಿಗಳ ಸಂಖ್ಯೆಯೂ ಕಡಿಮೆ ಇದೆ. ಕಿತ್ನೆ ಕೋಟೋ ಮೇ ಸಿರ್ಫ್ 8 की ವೈಜಯಂತಿ ಮಾಲಾ बनती है. कई कहते एक है, कहते दूसरा है, इसलिए बाप भी कहते हैं देखो कैसा वंडर है. बाबा कितना प्रेम से समझाते हैं, परंतु सपूत बच्चा बहुत तोड़े निकलते हैं. ಬಾಬಾ ತಿಳಿಸ್ತಾರೆ, ಇಷ್ಟೆಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮನುಷ್ಯರಿದ್ದೀವಿ, ಆದರೂ ವೈಜಯಂತಿ ಮಾಲೆಯಲ್ಲಿ ಮಣಿಗಳು ಕೇವಲ 8 ಮಾತ್ರ. ಕೆಲವರು ಹೇಳ್ತಾರೆ ಏಕ ಹೇ, ಖಾತೆ ದೂಸರಾ ಹೇ, ಇವರಿರ್ಬೋದು. ಬಾಬನಿಗೂ ಸಹಿತ ವಂಡರ್ ಅನ್ನಿಸ್ತದೆ. ಬಾಬಾ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಪರಂತು ಸಪೂತ್ ಬಚ್ಚೆ ಬಹುತ್ ತೋಡೆ ನಿಕಲ್ತೆ ಹೇ. ಸುಪುತ್ರ ಮಕ್ಕಳು ಬಹಳ ಕಡಿಮೆ ಜನ ಇದ್ದಾರೆ. बच्चों में इतनी ताकत नहीं है जो श्रीमत पर चल सके, तो ज़रूर रावण मत पर है, इसलिए इतना पद पा नहीं सकते. ಮಕ್ಕಳಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ, ಪೂರ್ಣ ರೂಪದಲ್ಲಿ ಶ್ರೀಮತಾನುಸಾರ ನಡಿಲಿಕ್ಕಾಗ್ತಾ ಇಲ್ಲ. ಕೆಲವೊಮ್ಮೆ ರಾವಣನ ಮತದಂತೆ ನಡೀತಾರೆ, ಅದಕ್ಕೋಸ್ಕರ ಅಷ್ಟೆಲ್ಲ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. कोई बिरले ही माला का दाना बनते हैं, वह भी लाल छिपे नहीं रहते हैं. ಬಹಳ ಕಡಿಮೆ ಜನ ಮಕ್ಕಳು ಮಾತ್ರ ಮಾಲೆಯ ಮಣಿಗಳಾಗ್ತಾರೆ, ಆ ಮಕ್ಕಳನ್ನು ಸಹಿತ ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ ಅಂತಾರೆ ಬಾಬಾ. ವಹ ದಿಲ್ ಪರ್ ಚಡೆ ರಹತೆ ಹೇ. ಅಂತಹ ಮಾಲೆಯ ಮಣಿಯಾಗುವಂತಹ ಮುದ್ದು ಮಕ್ಕಳನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಕ್ಕಳು ಬಾಬನ ಹೃದಯ ಸಿಂಹಾಸನದಲ್ಲಿ ಏರಿರ್ತಾರೆ. ದಿನ್ ರಾತ್ ಸರ್ವಿಸ್ ಕಾ ಹಿ ಹೋನಾ ರಹತಾ ಹೇ.
ಹಗಲು ರಾತ್ರಿ ಸೇವೆ ಸೇವೆ ಅಂತ ಸೇವೆಯದ್ದೇ ಚಿಂತೆ ಇರ್ತದೆ. ಈಶ್ವರೀಯ ಸಂಬಂಧ ಸೇ ಲವ್ ರಹತಾ ಹೈ. ಈಶ್ವರೀಯ ಸಂಬಂಧದೊಂದಿಗೆ ಬಹಳ ಪ್ರೀತಿ ಇರ್ತದೆ. ಬಾಹರ್ ಮೇ ಉನ್ಕಿ ಬುದ್ಧಿ ಕಹಾ ನಹಿ ಜಾತಿ. ಅವ್ರ ಬುದ್ಧಿ ಹೊರಗಡೆ ಎಲ್ಲೂ ಅಲ್ದಾಡೋದಿಲ್ಲ. ಏಸೆ ಲವ್ ದೈವಿ ಪರಿವಾರ ಸೇ ರಖ್ನಾ ಹೈ. ಈ ರೀತಿ ಪ್ರೀತಿ ಈ ಈಶ್ವರೀಯ ಪರಿವಾರ ದೈವಿ ಪರಿವಾರದೊಂದಿಗೆ ಇಟ್ಕೊಳ್ಬೇಕು. अज्ञान काल में भी बच्चों का बाप से बहन भाइयों का आपस में बहुत ही लव रहता है. ಅಜ್ಞಾನ ಕಾಲದಲ್ಲಿಯೂ ಸಹಿತ ಮಕ್ಕಳಿಗೆ ತಂದೆಯ ಮೇಲೆ ಅಣ್ಣ ತಂಗಿ ಅಕ್ಕ ತಮ್ಮ ಪರಸ್ಪರ ಬಹಳ ಪ್ರೀತಿಯಿಂದ ಇರ್ತಾರೆ. ಯಹ ತೋ कोई कोई का ರಿಂಚಕ್ ಮಾತ್ರ भी बाप से योग नहीं है. ಬಾಬಾ ಅಂತಾರೆ ಕೆಲವು ಮಕ್ಕಳದ್ದು ಸ್ವಲ್ಪ ಮಾತ್ರನೂ ಸಹಿತ ಬಾಬನ ಜೊತೆಗೆ ಯೋಗ ಇಲ್ಲ. ಗ್ಯಾರಂಟಿ ತೋ ಬಹುತ್ ಕರ್ತೆ ಹೇ. ಭಾಳ ಮತ್ತೆ ಹೇಳುವಾಗ ಭಾಳ ಗ್ಯಾರಂಟಿಯಿಂದ ಹೇಳ್ತಾರೆ, ಆದರೆ ಯೋಗ ನೋಡಿದರೆ ಇಲ್ಲ. ಭಕ್ತಿ ಮಾರ್ಗ ಮೇ ಗಾತೆ ಹೇ ಅಭಿ ತೋ ಬಚ್ಚೆ ಸಮ್ಮುಖ ಹೇ. ಭಕ್ತಿ ಮಾರ್ಗದಲ್ಲಿ ನಾವು ಗಾಯನ ಮಾಡ್ತಾ ಬಂದ್ವಿ, ಈಗ ತಂದೆಯ ಸಮ್ಮುಖದಲ್ಲಿದ್ದೀವಿ. ವಿಚಾರ ಕಿಯಾ ಜಾತಾ ಹೇ ಭಕ್ತಿ ಮಾರ್ಗ ಮೇ ಜೋ ಗಾತೆ ರಹತೆ ಹೇ ಕಿತ್ನಾ ಲವ್ ಸೆ ಯಾದ್ ಕರ್ತೆ ಹೇ. ವಿಚಾರ ಮಾಡ್ರಿ, ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಗಾಯನ ಮಾಡ್ತಾ ಬಂದ್ವಿ, ಎಷ್ಟು ಪ್ರೀತಿಯಿಂದ ನಾವೀಗ ಬಾಬನ ನೆನಪು ಮಾಡಬೇಕು. ಇವಾಗ ಬಾಬಾ ನಮ್ಮ ಸಮ್ಮುಖದಲ್ಲಿದ್ದಾರೆ. ಯಾತೋ ಯಾದ ಹೀ ನಹಿ ಕರ್ತೆ. ಬಹಳ ಜನ ಮಕ್ಕಳು ನನ್ನನ್ನು ನೆನಪೇ ಮಾಡೋದಿಲ್ಲ. ಬಾಬಾ ಕಾ ಬನ್ನೆ ಸೆ ಮಾಯಾ ದುಶ್ಮನ್ ಬನ್ ಪಡ್ತಿ ಹೇ. ಬುದ್ಧಿ ಬಾಹರ್ ಚಲಿ ಜಾತಿ ಹೇ ತೋ ಮಾಯಾ ಅಚ್ಚಾ ಹಿ ಗಿರಾ ದೇತಿ ಹೇ. ಬಾಬನಿಗೆ ಮಕ್ಕಳಾದ ಮೇಲೆ ಮಾಯೆ ಶತ್ರು ಆಗಿಬಿಡ್ತದೆ. ಯಾಕಂದರೆ ಇಷ್ಟು ದಿವಸ ನಾವು ಬಾಬನ ಮಡಿಲಿಗೆ ಬಂದಿರಲಿಲ್ಲ, ಮಾಯಾ ಜಗತ್ನಾಗ ಇದ್ವಿ, ಮಾಯೆ ಮಡಿಲ್ನಾಗ ಇದ್ವಿ. ಈಗ ಬಾಬನ ಮಡಿಲಿಗೆ ಬಂದಮೇಲೆ ಮಾಯೆ ನೋಡ್ತದೆ, ಓ ಇವರು ಇಷ್ಟು ವರ್ಷ ನನ್ನ ಗಿರಾಕಿ ಇದ್ದವರು ಈಗ ಭಗವಂತನ ಮಡಿಲಿಗೆ ಹೋಗ್ಬಿಟ್ರಲ್ಲ ಅಂಥೇಳಿ ಅದಕ್ಕೆ ಮಾಯೆ ಏನು ಮಾಡ್ತದೆ, ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಒಂದು ವೇಳೆ ಏನಾದರೂ ಬುದ್ಧಿ ಹೊರಗೆ ಅಲ್ಲಿ ಇಲ್ಲಿ ಅಲ್ದಾಡ್ಲಿಕ್ಕೆ ಶುರು ಮಾಡ್ತು, ಮಾಯೆ ಬೀಳಿಸ್ಬಿಡ್ತದೆ. ವಹ ಖುದ್ ನಹಿ ಸಮಜ್ತೆ ಕಿ ಹಮ್ ಜೋ ಕುಚ್ ಕರ್ತೆ ಹೇ ವಹ ಗಿರ್ನೆ ಕೆ ಲಿಯೇ ಹಿ ಕರ್ತೆ ಹೇ. ಆದರೆ ಅವ್ರಿಗೆ ರಿಯಲೈಸೇಷನ್ನೇ ಆಗೋದಿಲ್ಲ ಕೆಲವು ಮಕ್ಕಳಿಗೆ. ಇಲ್ಲ, ನಾವು ಮಾಡ್ತಾ ಇರೋದು ಮಾಯೆ ನಮ್ಮನ್ನು ಬೀಳಿಸ್ತಾ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಅಪ್ನಿ ಮತ್ ಪರ್ ಗಿರ್ತೆ ರಹತೆ ಹೇ. ತಮ್ಮ ಮತದಂತೆ ಕೆಳಗಡೆ ಬೀಳ್ತಾ ಇರ್ತಾರೆ. ಉನ್ಕೋ ಪತಾ ಹಿ ನಹಿ ಪಡ್ತಾ ಕಿ ಹಮ್ ಕ್ಯಾ ಕರ್ ರಹೆ ಹೇ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾವೇನು ಮಾಡ್ತಿದ್ದೀವಿ ಅಂಥೇಳಿ. ಕುಚ್ ತೋ ಖಾಮಿಯಾ ಬಚ್ಚೋ ಮೇ ಹೇನಾ. ಸ್ವಲ್ಪ ವೀಕ್ನೆಸ್ ದುರ್ಬಲತೆಗಳು ಮಕ್ಕಳಲ್ಲಿ ಇದೆ. ಕಾತೆ ಹೇ ಕರ್ತೆ ದೂಸರಾ ಹೇ. ಹೇಳೋದು ಒಂದು ಹೇಳ್ತಾರೆ, ಮಾಡೋದು ಇನ್ನೊಂದು ಮಾಡ್ತಾರೆ ಮಕ್ಕಳು. ನಹಿ ತೋ ಬಾಪ್ ಸೆ ವರ್ಸಾ ಕಿತ್ನಾ ಊಂಚ್ ಮಿಲ್ತಾ ಹೇ. ಇಲ್ಲಾಂದರೆ ತಂದೆಯಿಂದ ಎಷ್ಟು ಶ್ರೇಷ್ಠ ಪದವಿ ನಾವು ಮಕ್ಕಳಿಗೆ ಸಿಗ್ತಾ ಇದೆ. ಸಚ್ಚಾಯಿ ಸೆ ಕಿತ್ನಾ ಬಾಪ್ ಕಿ ಸರ್ವಿಸ್ ಮೇ ಲಗ್ ಜಾನಾ ಚಾಹಿಯೇ. ಎಷ್ಟು ಸತ್ಯ ಹೃದಯದಿಂದ ತಂದೆಯ ಸೇವೆಯಲ್ಲಿ ತೊಡಗಿಬಿಡಬೇಕು. ಪರಂತು ಮಾಯಾ ದುಷ್ಟರ್ ಹೇ. ಆದರೆ ಮಾಯೆ ಬಹಳ ಪ್ರಬಲ ಇದೆ ಅಂತ ಹೇಳ್ತಾರೆ ಬಾಬಾ. ಕೋಟೋ ಮೇ ಕೋಯಿ ಬಾಪ್ ಕೋ ಪೂರಾ ಪಹಚಾನ್ತೆ ಹೇ. ಕೋಟಿಯಲ್ಲಿ ಕೆಲವರು ಮಾತ್ರ ತಂದೆಯನ್ನು ಪೂರ್ಣ ರೂಪದಲ್ಲಿ ತಿಳಿದುಕೊಂಡಿದ್ದಾರೆ. ಬಾಪ್ ಕಾತೆ ಹೇ ಕಲ್ಪ ಕಲ್ಪ ಐಸೆ ಹಿ ಹೋತಾ ಹೇ. ಬಾಬಾ ಅಂತಾರೆ ಕಲ್ಪಕಲ್ಪನೂ ಇದೇ ರೀತಿ ಆಗ್ತದೆ. पूरा वफादार फरमान वरदार ना होने के कारण उन विचारों का पद ऐसा हो पड़ता है. ಪೂರ್ಣ ರೂಪದಲ್ಲಿ ಆಜ್ಞಾಕಾರಿಗಳು ನಂಬಿಕಸ್ಥರು ಆಗದೇ ಇರುವ ಕಾರಣದಿಂದ ಪದವಿನೂ ಸಹಿತ ಅದೇ ರೀತಿ ಸಿಗ್ತದೆ. ಕಾತೆ ಬಿ ಹೇ ಬಾಬಾ ಹಮ್ ರಾಜಯೋಗ ಸೀಖ್ ನರ ಸೆ ನಾರಾಯಣ್ ನಾರಿ ಸೆ ಲಕ್ಷ್ಮಿ ಬನೆಂಗೆ ರಾಮ್ ಸೀತಾ ನಹಿ ಬನೆಂಗೆ. ಬಾಯಲ್ಲಿ ಹೇಳುವಾಗ ಮಕ್ಕಳು ಹೇಳ್ತಾರೆ, ಬಾಬಾ ಅವಶ್ಯವಾಗಿ ನಿಮ್ಮಿಂದ ರಾಜಯೋಗವನ್ನು ಕಲಿತು ನಾವು ನರನಿಂದ ನಾರಾಯಣ ಆಗ್ತೀವಿ, ನಾರಿಯಿಂದ ಲಕ್ಷ್ಮಿ ಆಗ್ತೀವಿ, ರಾಮ ಸೀತೆ ಆಗೋದಿಲ್ಲ ನಾವು ಅಂತ ಹೇಳ್ತಾರೆ. ಹಾತ್ ಬಿ ಉಟಾತೆ ಹೇ. ಬಾಬಾ ಯಾರ್ಯಾರು ಲಕ್ಷ್ಮೀನಾರಾಯಣ ಆಗ್ತಿರ್ ಕೈ ಎತ್ರಿ, ಯಾರ್ಯಾರು ಸತ್ಯುಗದಲ್ಲಿ ಚಕ್ರವರ್ತಿ ರಾಜ ಆಗ್ತಿರ್ ಕೈ ಎತ್ರಿ ಅಂತ ಕೇಳಿದರೆ ಕೈ ಅಂತೂ ಎಲ್ಲ ಮಕ್ಕಳು ಎತ್ತಾರೆ. ಪರಂತು ಚಲನ್ ಬೀತೋ ಎಸೆ ಚಾಹಿಯೇನಾ. ಬಾಬಾ ಅಂತಾರೆ, ಮಕ್ಕಳೇ ಲಕ್ಷ್ಮೀನಾರಾಯಣ ಆಗಬೇಕು ಅಂತಂದರೆ ನಮ್ಮ ಚಲನೆಯೂ ಸಹಿತ ಅದೇ ರೀತಿ ಇರಬೇಕಲ್ವಾ. ಬೇಹದ್ ಕಾ ಬಾಪ್ ವರ್ಷ ದೇನೆ ಕೆ ಲಿಯೇ ಆಯೆ ಹೇ. ಬೇಹದ್ದಿನ ತಂದೆ ಆಸ್ತಿ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. ತೋ ಉನ್ಕಿ ಶ್ರೀಮತ್ ಪರ್ ಕಿತ್ನಾ ಚಲನಾ ಚಾಹಿಯೇ. ಅಂದಮೇಲೆ ಅವರ ಶ್ರೀಮತದಂತೆ ಎಷ್ಟು ನಾವು ನಡಿಬೇಕು, ಪೂರ್ಣ ಪ್ರಮಾಣದಲ್ಲಿ ನಾವು ಶ್ರೀಮತಾನುಸಾರವಾಗಿ ನಡಿಬೇಕಾಗಿದೆ. ಆವಾಗಲೇ ಆ ರೀತಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಬಹುತ್ ಹೇ ಜಿನ್ಹೋನೆ
कसम खाया हुआ है हम श्रीमत पर नहीं चलेंगे। वह छिपे नहीं रहते। कोई की तकदीर में नहीं है तो देह अभिमान पहले थप्पड़ लगाता है, फिर है काम। ಬಹಳ ಜನ ಮಕ್ಕಳು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಏನಂತ? ನಾವು ಶ್ರೀಮತಾನುಸಾರ ನಡಿತೀವಿ ಅಂತಲ್ಲ, ನಾವು ಶ್ರೀಮತಾನುಸಾರ ನಡೆಯಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಅಂಥವ್ರನ್ನೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಕೆಲವರು ಅದೃಷ್ಟದಲ್ಲಿಯೇ ಇಲ್ಲ. ದೇಹಾಭಿಮಾನನೇ ಫಸ್ಟ್ ಪೆಟ್ಟು ಕೊಡ್ತದೆ. ಆ ನಂತರದಲ್ಲಿ ಕಾಮವಿಕಾರ. ಕಾಮನಹಿತೋ ಕ್ರೋಧ. ಕಾಮ ಇಲ್ಲ ಅಂದರೆ ನೆಕ್ಸ್ಟ್ ಕ್ರೋಧ ವಿಕಾರ, ಲೋಭ ವಿಕಾರ. ಎಲ್ಲನೂ ದೊಡ್ಡ ದೊಡ್ಡ ಶತ್ರುಗಳೇ. है तो सभी दुश्मन। मोह भी ऐसी चीज़ है जो बिल्कुल ही सत्यानाश कर देता है। ಮೋಹನು ಇಂಥ ವಸ್ತು ಇದೆ, ಇಂಥ ವಿಕಾರ ಇದೆ, ಜೀವನವನ್ನೇ ಸತ್ಯಾನಾಶ ಮಾಡಿಬಿಡ್ತದೆ. ಲೋಭ ಬಿ ಕಮ್ ನಹಿ ಹೇ. ಯಾವ ವಿಕಾರನೂ ಏನು ಕಡಿಮೆಯಿಲ್ಲ. ನಾ ಮುಂದು ನೀ ಮುಂದು, ನಾ ಮೇಲು ನೀ ಮೇಲು ಅನ್ನಂಗದವ. ಲೋಭನೂ ಏನು ಕಡಿಮೆ ಇಲ್ಲ ಅಂತಾರೆ ಬಾಬಾ. ಬಡೆ ಕಡೆ ದುಶ್ಮನ್ ಹೇ. ಬಹಳ ದೊಡ್ಡ ಶತ್ರು ಲೋಭ ಅನ್ನುವಂಥದ್ದು ಸಹಿತ. ಪಾಯಿ ಪೈಸೆ ಕಿ ಚೀಸ್ ಚೋರಿ ಕರ್ ಲೆಂಗೆ, ವಹ ಬಿ ಲೋಭ ಹೇನ. ಭಗವಂತನ ಯಜ್ಞದಲ್ಲಿ, ಭಗವಂತನ ಮನೆಯಲ್ಲಿ, ಸಾಕಾರದಲ್ಲಿ ಅವನ ಪಾತ್ರ ಮಾಡುವಾಗ, ಅವನ ಸಮ್ಮುಖದಲ್ಲಿ, ಅವನ ಮನೆಯಲ್ಲಿ ಸಣ್ಣ ಪುಟ್ಟ ಪಾಯಿ ಪೈಸೆ ವಸ್ತುಗಳನ್ನು ಕಳ್ತನ ಮಾಡ್ತಾರಂದರೆ ಇದು ಲೋಭ ಆಯ್ತಲ್ವಾ. ಚೋರಿ ಕಿ ಬಹುತ್ ಗಂದಿ ಆದತ್ ಹೇ. ಕಳ್ಳತನ ಮಾಡುವುದು ಬಹಳ ಕೊಳಕು ಅಭ್ಯಾಸ ಅಂತಾರೆ ಬಾಬಾ. ಹೇಳದೆ ಕೇಳದೆ ಬಾಬನ ಯಜ್ಞದಲ್ಲಿರುವ ವಸ್ತುಗಳನ್ನು ತಗೊಳ್ತೀವಿ ಅಂತಂದರೆ ಅದು ಕಳ್ಳತನ ಆಗಿದೆ. अंदर में दिल खाना चाहिए कि हम पाप करते रहते हैं तो क्या पद पाएंगे. ಒಳಗೆ ಮನಸ್ಸು ಕೊರಿತಾ ಇರಬೇಕು. ನಾವು ಇಂಥ ಪಾಪ ಕೆಲಸ ಮಾಡಿದರೆ ಏನು ಪದವಿ ಸಿಗ್ಬೋದು ನಮಗೆ. शिव बाबा के यज्ञ में आकर बाबा के पास हम ऐसे काम कैसे कर सकते हैं. ಬಾಬನ ಯಜ್ಞದಲ್ಲಿ ಬಂದು ನಾವು ಇಂತಹ ಥರ್ಡ್ ಕ್ಲಾಸ್ ಕೆಲಸ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ. ಮಾಯಾ ಬಹುತ್ ಉಲ್ಟಾ ಕಾಮ್ ಕರಾತಿ ಹೈ. ಮಾಯೆ ಉಲ್ಟಾ ಕೆಲಸ ಮಾಡಿಸ್ಬಿಡ್ತದೆ. ಕಿತ್ನಾ ಬಿ ಸಮझाओ फिर भी ಆದತ್ ಮಿಡ್ತಿ ಹಿ ನಹಿ ಹೈ. ಎಷ್ಟು ಬಾಬಾ ತಿಳಿಸ್ಕೊಟ್ರೂ ಕೆಲವು ಮಕ್ಕಳದ್ದು ಇಂತಹ ಕೊಳಕು ಅಭ್ಯಾಸಗಳು ದೂರ ಆಗುವುದೇ ಇಲ್ಲ. ಕೊಯ್ ನಾಮ್ ರೂಪ್ ಮೇ ಫಸ್ ಪಡ್ತೆ ಹೈ. ಕೆಲವು ಮಕ್ಕಳು ನಾಮರೂಪದಲ್ಲಿ ಸಿಕ್ಕಾಕೊಳ್ತಾರೆ. ದೇಹ ಅಭಿಮಾನಕ್ಕೆ ಕಾರಣ ನಾಮ್ ರೂಪ್ ಮೇ ಭಿ ಆ ಜಾತೆ ಹೈ. ದೇಹ ಅಭಿಮಾನದ ಕಾರಣದಿಂದ ನಾಮರೂಪದಲ್ಲಿ ಸಿಕ್ಕಾಕೊಳ್ತಾರೆ. हर एक सेंटर का बाबा का सारा मालूम रहता है. ಪ್ರತಿಯೊಂದು ಸೆಂಟರ್ನಲ್ಲಿರುವ ಪ್ರತಿಯೊಂದು ಮಗುವಿನ ಬಗ್ಗೆನೂ ಸಹಿತ ಬಾಬನಿಗೆ ಎಲ್ಲನೂ ಗೊತ್ತಿರ್ತದೆ. ಬಾಬಾ ಬಿ ಕ್ಯಾ ಕರೆ, ಸಮझाना तो पड़े. ಕಿತ್ನೆ ಸೆಂಟರ್ಸ್ ಹೈ. ಎಷ್ಟು ಜನ ಮಕ್ಕಳಿದ್ದಾರೆ ಬಾಬನಿಗೆ, ಎಷ್ಟೆಲ್ಲ ಸೆಂಟರ್ಸ್ ಇದೆ. ಬಾಬನೂ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತದಲ್ವಾ. ಕಿತ್ನೆ ಬಾಬಾ ಕೆ ಪಾಸ್ ಸಮಾಚಾರ ಆತೆ ಹೈ. ಎಷ್ಟೆಲ್ಲ ಬಾಬನ ಬಳಿ ಸಮಾಚಾರ ಬರ್ತದೆ. ಫಿಕ್ರಾತ್ ತೋ ರಹತಿ ಹೇನ. ಬಾಬನಿಗೂ ಮಕ್ಕಳ ಬಗ್ಗೆ ಚಿಂತೆ ಇರ್ತದಲ್ವಾ. फिर समझाना पड़ता है. ಮಾಯಾ ಕಮ್ ನಹಿ ಹೈ, ಬಹುತ್ ತಂಗ್ ಕರ್ತಿ ಹೈ. ಮಾಯೆ ಬಗ್ಗೆ ಬಾಬಾ ನಾವು ಮಕ್ಕಳನ್ನು ಫುಲ್ ನಾಲೆಡ್ಜ್ಫುಲ್ ಅನ್ನಾಗಿ ಮಾಡ್ತಾರೆ. ಬಾಬಾ ಅಂತಾರೆ, ಮಕ್ಕಳೇ ಮಾಯೇನೂ ಏನು ಕಡಿಮೆ ಇಲ್ಲ, ಮಾಯೇನೂ ಬಹಳ ಕಷ್ಟ ಕೊಡ್ತದೆ. ಅಚ್ಚೆ ಅಚ್ಚೆ ಬಚ್ಚೋಂ ಕೋ ಕಹಾ ಜಾತಾ ಹೈ ಬಡಾ ಕಹಾವನ್ ಬಡಾ ದುಃಖ ಪಾನ. ಬಾಬಾ ಅಂತಾರೆ, ಒಳ್ಳೊಳ್ಳೆ ಮಕ್ಕಳಿಗೂ ಸಹಿತ ಹೇಳಲಾಗ್ತದೆ, ದೊಡ್ಡವರು ಅಂತ ಹೇಳ್ಕೊಳ್ಳೋದು ಸಹಿತ ದೊಡ್ಡ ದುಃಖ ಪಡ್ಕೊಳ್ಳೋದಾಗಿದೆ. ಯಾತೋ ದುಃಖಕ್ಕೆ ಕೊಯ್ ಬಾತ್ ನಹಿ ಹೈ. ಆದರೆ ಇಲ್ಲಿ ಯಾವುದೇ ದುಃಖದ ಮಾತಿಲ್ಲ. ಜಾನ್ತೆ ಹೇ ಕಲ್ಪ ಪೆಹಲೆ ಬಿ ಐಸೆ ಹುವಾ ತಾ. ಮಕ್ಕಳಿಗೆ ಗೊತ್ತಿದೆ, ಕಲ್ಪದ ಹಿಂದೆನೂ ಸಹ ಇದೇ ರೀತಿ ಆಗಿತ್ತು. ಈಶ್ವರ್ ಕಾ ಬನ್ಕರ್ ಫಿರ್ ಬಿ ಮಾಯಾಕ್ಕೆ ವಶ ಹೋ ಜಾತೆ ಹೇ. ಈಶ್ವರನಿಗೆ ಮಕ್ಕಳಾಗಿ ಮತ್ತೂ ಸಹಿತ ಮಾಯೆಗೆ ವಶ ಆಗಿಬಿಡ್ತಾರೆ. ಕೋಯಿ ನಾ ಕೋಯಿ ವಿಕರ್ಮ ಕರ್ಲೇತೆ ಹೇ. ಒಂದಲ್ಲ ಒಂದು ವಿಕರ್ಮಗಳನ್ನು ಮಾಡಿಬಿಡ್ತಾರೆ. तब बाप कहते हैं, प्रतिज्ञा तो बहुत बच्चे करते हैं कि बाबा हम आपकी श्रीमत पर ज़रूर चलेंगे, परंतु चलते नहीं हैं. इसलिए माला देखो कितनी छोटी बनती है, बाकी तो है प्रजा. ಬಹಳಷ್ಟು ಜನ ಮಕ್ಕಳು ಬಾಬನಿಗೆ ಪ್ರತಿಜ್ಞೆ ಮಾಡ್ತಾರೆ, ಬಾಬಾ ನಾವು ನಿಮ್ಮ ಶ್ರೀಮತದಂತೆ ಅವಶ್ಯವಾಗಿ ನಡಿತೀವಿ ಅಂತ. ಆದರೆ ನಡಿಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮಾಲೆಯ ಮಣಿಗಳು ಬಹಳ ಕಡಿಮೆ ಜನ ಇದ್ದಾರೆ, ಬಾಕಿ ಉಳಿದವರೆಲ್ಲ ಪ್ರಜೆಗಳು. ಕಿತ್ನಿ ಬಡಿ ಮಂಜಿಲ್ ಹೇ. ಎಷ್ಟು ದೊಡ್ಡ ಗುರಿಯಾಗಿದೆ. ಇಸ್ಮೆ ದಿಲ್ ಕಿ ಬಡಿ ಸಫಾಯಿ ಚಾಹಿಯೆ.
ಬಾಬಾ ಅಂತಾರೆ ದಿಲ್ ಸ್ವಚ್ಛ ಇರಬೇಕು. ಕಹಾವತ್ ಬಿ ಹೇ ಸಚ್ ತೋ ಬಿಟೋ ನಚ್. ಹೇಳಲಾಗ್ತದೆ, ಗಾದೆ ಮಾತಿದೆ, ಸತ್ಯತೆಯಲ್ಲಿ ಇರುವಂಥವರು ಸದಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. अगर बाप के साथ सच्चा चलता रहे तो सतयुग में कृष्ण के साथ जाकर डांस करेंगे. ಈಗ ಸಂಗಮ ಯುಗದಲ್ಲಿ ದೈವಿ ಪರಿವಾರದೊಂದಿಗೆ, ಈಶ್ವರೀಯ ಪರಿವಾರದೊಂದಿಗೆ ಸತ್ಯವಾಗಿದ್ವಿ ನಾವು ಅಂತಂದರೆ ಸತ್ಯಯುಗದಲ್ಲಿ ಕೃಷ್ಣನ ಜೊತೆಗೆ ನೀವು ಡ್ಯಾನ್ಸ್ ಮಾಡ್ತೀರಿ ಅಂತಾರೆ ಬಾಬಾ. ಸತ್ಯುಗ್ ಮೇ ಕೃಷ್ಣ ಕಾ ಡ್ಯಾನ್ಸ್ ಹಿ ಮಶಹೂರ್ ಹೈ. ಸತ್ಯಯುಗದಲ್ಲಿ ಕೃಷ್ಣನ್ ಡ್ಯಾನ್ಸ್ ಬಹಳ ಪ್ರಸಿದ್ಧ. ರಾಸ್ ಲೀಲಾ ರಾಧೆ ಕೃಷ್ಣ ಕಿ ಹಿ ದಿಖಾತೆ ಹೇ ನಾ. ರಾಧೆ ಕೃಷ್ಣರದ್ದು ರಾಸಲೀಲೆಯನ್ನು ತೋರಿಸ್ತಾರಲ್ವಾ. ಪೀಚೆ ರಾಮಲೀಲಾ ದಿಖಾತೆ ಹೇ, ಆಮೇಲೆ ರಾಮಲೀಲೆಯನ್ನು ತೋರಿಸ್ತಾರೆ. परंतु नंबर 1 में राधे कृष्ण की रास लीला है, क्योंकि इस समय वह बाप से बहुत ही सच्चे बनते हैं तो कितना ऊंच पद पाते हैं. ಆದರೆ ಫಸ್ಟ್ ನಂಬರ್ ಅಲ್ಲಿ ಇರುವಂಥದ್ದು ರಾಧೆ ಕೃಷ್ಣನ ರಾಸಲೀಲೆ. ಯಾಕಂದರೆ ಈ ಸಮಯದಲ್ಲಿ ಕೃಷ್ಣ ಮತ್ತು ರಾಧೆಯ ಆತ್ಮ ತಂದೆಯಿಂದ ಪೂರ್ಣ ಶಿಕ್ಷಣವನ್ನು ಪಡೆದು ಸತ್ಯವಂತರಾಗಿ ತಂದೆಯ ಜೊತೆಗಿದ್ದು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಹಾತು ತೋ ಬಹುತ್ ಉಟಾತೆ ಹೇ ಪರಂತು ಮಾಯಾ ಕೇಸಿ ಹೇ. ಕೈ ಭಾಳ ಜನ ಎತ್ತುತ್ತಾರೆ, ನಾನು ಆಗ್ತೀನಿ ಲಕ್ಷ್ಮೀನಾರಾಯಣ, ನಾನು ರಾಧೆ ಕೃಷ್ಣ ಆಗ್ತೀನಿ, ಬಾಬಾ ನೀನು ಶ್ರೀಮತದಂತೆ ನಡೀತೀನಿ ಅಂತ. ಆದರೆ ಮಾಯನೂ ಸಹಿತ ಅದೇ ರೀತಿ ಬಹಳ ಬಲಶಾಲಿ ಇದೆ ಅಂತಾರೆ ಬಾಬಾ. ಪ್ರತಿಜ್ಞಾ ಕರ್ತೆ ಹೇ ತೋ ಉಸ್ ಪರ್ ಚಲನಾ ಪಡೇನಾ. ಮಕ್ಕಳೇ ಪ್ರತಿಜ್ಞೆ ಮಾಡ್ತೀರಿ ಅಂದಮೇಲೆ ಅದರಂತೆ ನಡಿಬೇಕಲ್ವಾ. ಮಾಯಾಕೆ ಭೂತಂಕೋ ಭಗಾನ ಹೇ. ಮಾಯೆಯ ಭೂತಗಳನ್ನು ಓಡಿಸ್ರಿ. ದೇಹಾಭಿಮಾನಕ್ಕೆ ಪೀಚೆ ಸಬ್ ಭೂತ್ ಚಟಕ್ ಆತೆ ಹೇ. ಬಾಬಾ ಅಂತಾರೆ ದೇಹಾಭಿಮಾನ ಅನ್ನುವಂಥ ಒಂದು ವಿಕಾರ, ಒಂದು ಭೂತ ಇತ್ತು ಅಂತಂದರೆ ಉಳಿದಿದ್ದೆಲ್ಲ ಭೂತಗಳು ಅದ್ರ ಹಿಂದೆ ಆರಾಮ್ ಬಂದ್ಬಿಡ್ತಾವೆ. ಅಲ್ಲಿರ್ತದಲ್ಲ ಸೇಲ್ಸಲ್ಲಿ ಬೈ 1 get 1 ಫ್ರೀ ಅಂತ. ಇಲ್ಲಿ ಹಂಗಲ್ಲ, ಇನ್ನೊಂದು ಸ್ವಲ್ಪ ಉದಾರ ಹೃದಯಿಯಾಗಿ ವಿಕಾರಗಳು ಬೈ 1 get 5 ಫ್ರೀ ಅಂದರೆ ದೇಹಾಭಿಮಾನ ಬಂತಂದರೆ ಉಳಿದಿದ್ದು 5 ವಿಕಾರಗಳು ತಾನೇ ತಾನಾಗಿ ಬಂದು ಬಿಡ್ತಾವೆ, ಪಂಚಭೂತಗಳು. ಬಾಬಾ ಕಹತೆ ಹೇ ದೇಹಿ ಅಭಿಮಾನಿ ಬನ್ ಬಾಪುಕೋ ಯಾದ್ ಕರು. ಬಾಬಾ ಅದಕ್ಕೆ ಹೇಳ್ತಾರೆ ಮಕ್ಕಳಿಗೆ, ಮಕ್ಕಳೇ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ಉಸ್ಮಿ ಬಿ ಸವೇರೆ ಸವೇರೆ ಬೈಟ್ ಬಾತೆ ಕರೋ. ಬಾಬನ ಜೊತೆಗೆ ಬೆಳಿಗ್ಗೆ ಬೆಳಿಗ್ಗೆ ಕುಳಿತು ಮಾತಾಡ್ರಿ. ಬಾಬಾಕಿ ಮಹಿಮಾ ಕರೋ. ಬಾಬಾ ಅಂತಾರೆ ಮಕ್ಕಳೇ ನನ್ನ ಮಹಿಮೆ ಮಾಡ್ರಿ. ಭಕ್ತಿ ಮಾರ್ಗ ಮೇ ಭಲ್ ಯಾದ್ ಕರ್ತೆ ಹೇ ಪರಂತು ಮಹಿಮಾ ತೋ ಕೋಯಿ ಕಿ ಹೇ ನಹಿ. ಭಕ್ತಿ ಮಾರ್ಗದಲ್ಲಿ ಭಲೆ ಬಾಬಂದು ಮಹಿಮೆ, ಬಾಬನನ್ನು ಬಹಳಷ್ಟು ನೆನಪು ಮಾಡಿದ್ವಿ, ಆದರೆ ಬಾಬಾ ಯಾರಂತಲೇ ಗೊತ್ತಿರಲಿಲ್ಲಲ್ವಾ. ಕೃಷ್ಣಕೋ ಯಾದ ಕರೆಂಗೆ, ಕೃಷ್ಣನ ನೆನಪು ಮಾಡ್ತಾರೆ. ಶುಭಾಬನ್ ಯಾರು ಮಹಿಮೆ ಮಾಡಿಲ್ಲ, ನೆನಪು ಮಾಡಿಲ್ಲ. ಮಹಿಮಾ ಕರೆಂಗೆ ಮಖಾನ್ ಚುರಾಯ, ಉನ್ಕೋ ಭಗಾಯ, ಅಕಾಸುರ್ ಬಕಾಸುರ್ ಕೋ ಮಾರಾ, ಯಹ ಕಿಯಾ, ಬಸ್ ಅವ್ರು ಕ್ಯಾ ಕಹೆಂಗೆ. ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಮಹಿಮೆ ಮಾಡ್ತಾರೆ. ಶಿವ ಅಂದ್ರೂ ಶಂಕರ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ವಿ. ಭಕ್ತಿ ಮಾರ್ಗದಲ್ಲಿ ಮಹಿಮೆ ಮಾಡ್ತಾರೆ ಕೃಷ್ಣನಿಗೆ. ನೋಡಿದರೆ ಅದು ಮಹಿಮೆ ಅಲ್ಲ, ಅದು ಗ್ಲಾನಿ. ಆದರೆ ಏನಂತ ಹೇಳ್ತಾರೆ, ಬೆಣ್ಣೆ ಕದ್ದ, ಇನ್ನು ಯಾರೋ 16,000 ಜನ ಗೋಪಿಕೆಯರನ್ನು ಓಡಿಸ್ಕೊಂಡು ಹೋದ, ಅಕಾಸುರ ಬಕಾಸುರರನ್ನು ಸಾಯಿಸ್ದ, ಹಿಂಗೆ ಮಾಡ್ದ ಹಂಗೆ ಮಾಡ್ದ ಎಲ್ಲ ಹೇಳ್ತಾರೆ. ಬಾಬಾ ಅಂತಾರೆ ಯಹ ಸಬ್ ಹೇ ಝೂಟ್, ಸಚ್ ಕಿ ರತ್ತಿ ಬಿ ನಹಿ ಹೇ. ಇದೆಲ್ಲ ಸುಳ್ಳಾಗಿದೆ, ಸತ್ಯದ ಅಂಶವೂ ಇಲ್ಲ. ಫಿರ್ ರಾಸ್ತಾ ಕ್ಯಾ ಬತಾಯೆಂಗೆ, ದಾರಿ ಏನು ತೋರಿಸ್ಕೊಡ್ಬೇಕು. ಮುಕ್ತಿ ಕೋ ಹಿ ನಹಿ ಜಾನ್ತೆ, ಮುಕ್ತಿಯನ್ನೇ ತಿಳ್ಕೊಂಡಿಲ್ಲ. ಇಸ್ ಸಮಯ ಸಾರೆ ವಿಶ್ವ ಪರ್ ರಾವಣ ಕಾ ರಾಜ್ಯ ಹೇ. ಈ ಸಮಯದಲ್ಲಿ ಸಂಪೂರ್ಣ ವಿಶ್ವದಲ್ಲಿ ರಾವಣನ ರಾಜ್ಯ ಇದೆ. ಸಬ್ ಇಸ್ ಸಮಯ ಪತಿತ ಹೇ, ಎಲ್ಲರೂ ಈ ಸಮಯದಲ್ಲಿ ಪತಿತ ಆಗಿದ್ದಾರೆ. ಮನುಷ್ಯ ಭ್ರಷ್ಟಾಚಾರಿ ಕಾ ಅರ್ಥ ಬಿ ನಹಿ ಸಮಜ್ತೆ ಹೇ. ಮನುಷ್ಯರು ಭ್ರಷ್ಟಾಚಾರಿ ಅನ್ನುವ ಶಬ್ದದ ಅರ್ಥವನ್ನು ಸಹಿತ ತಿಳ್ಕೊಂಡಿಲ್ಲ. ಯಹ ಬಿ ನಹಿ ಜಾನ್ತೆ ಕಿ ಸತ್ಯುಗ ಮೇ ನಿರ್ವಿಕಾರಿ ದೇವತಾಯೇ ಥೇ. ಸತ್ಯುಗದಲ್ಲಿ ನಿರ್ವಿಕಾರಿ ದೇವತೆಗಳು ಇದ್ರು ಅನ್ನೋದು ಸಹಿತ ಯಾರಿಗೂ ಗೊತ್ತಿಲ್ಲ. ಗಾಯನ ಮಾಡ್ತಾರೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ. ಪರಂತು ಫಿರ್ ಕಹ ದೇತೆ ವಹ ಬಿ ರಾವಣ ಕಂಸ ಜರಾಸಂಧ ಆದಿ ಥೇ. ಒಂದು ಕಡೆ ದೇವತೆಗಳ ಮಹಿಮೆ ಮಾಡ್ತಾರೆ, ಮತ್ತೊಂದು ಕಡೆ ಹೇಳ್ತಾರೆ ಇಲ್ಲ ಅಲ್ಲಿನೂ ರಾವಣ ಇದ್ದ, ಕಂಸ ಇದ್ದ, ಜರಾಸಂಧ ಇದ್ದ ಅಂತ. ಕಹಾ ಜಾತಾ ಹೇ ಪವಿತ್ರ ಬನೋ तो कहते हैं देवताओं को भी तो बच्चे आदि थे ना. ಇಲ್ಲ ಜೀವನ ಪವಿತ್ರ ಇಟ್ಕೊಳ್ರಿ ಅಂತಂದರೆ ಹೇಳ್ತಾರೆ ಇಲ್ಲ ದೇವತೆಗಳಿಗೂ ಎಲ್ಲ ಮಕ್ಕಳಿದ್ರಲ್ವಾ. ಅರೆ ತುಮ್ ಹಿ ಗಾತೆ ಹೋ ಸರ್ವಗುಣ ಸಂಪನ್ನ ಸಂಪೂर्ण निर्विकारी, फिर विकार की बात कैसे हो सकती है.
ಅವ್ರಿಗೆ ಹೇಳ್ರಿ ಅಂತಾರೆ ಬಾಬಾ. ನೀವೇ ಹೇಳ್ತೀರಿ, ನೀವೇ ಮಹಿಮೆ ಮಾಡ್ತೀರಿ ದೇವತೆಗಳಿಗೆ, ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿಗಳು, ಡಬಲ್ ಅಹಿಂಸಕರು ಅಂತ ಅಂದಮೇಲೆ ವಿಕಾರದ ಮಾತು ಹೇಗಿರ್ಲಿಕ್ಕೆ ಸಾಧ್ಯ? ತುಂಬಿ ನಿರ್ವಿಕಾರಿ ಬನೋ ತೋ ಖಾತೆ ಹೇ ಸೃಷ್ಟಿ ಕೇಸೆ ಬಡೇಗಿ, ಬಚ್ಚೆ ಕೇಸೆ ಪೈದಾ ಹೋಂಗೆ. ಅಲ್ಲ, ನೀವು ನಿರ್ವಿಕಾರಿ ಇರ್ರಿ, ಪವಿತ್ರ ಜೀವನ ಇಟ್ಕೊಳ್ರಿ ಅಂತಂದರೆ ಹೇಳ್ತಾರೆ ಸೃಷ್ಟಿ ಹೆಂಗ್ರಿ ನಡಿಬೇಕು, ಮಕ್ಕಳು ಹೆಂಗೆ ಹುಟ್ಟಬೇಕು ಅಂತ ಹೇಳ್ತಾರೆ. ಮಂದಿರೋं में जाकर महिमा गाते हैं, घर में आने से वह महिमा भूल जाते हैं. ಮಂದಿರದಲ್ಲಿ ಹೋಗಿ ದೇವತೆಗಳ ಮುಂದೆ ಮಹಿಮೆ ಮಾಡ್ತಾರೆ. ತಾವು ಪವಿತ್ರ ಇದ್ದೀರಿ, ತಾವು ನಿರ್ವಿಕಾರಿ ಇದ್ದೀರಿ, ತಾವು ಸರ್ವಗುಣ ಸಂಪನ್ನ ಇದ್ದೀರಿ, ತಾವು ಪಾವನ ಇದ್ದೀರಿ, ನಾವು ನೀಚಿದ್ದೀವಿ, ನಾವು ಪಾಪಿ ಇದ್ದೀವಿ ಎಲ್ಲ ಹೇಳ್ತಾರೆ. ಮತ್ತು ಮನೆಗೆ ಬಂದಮೇಲೆ ದೇವತೆಗಳಿಗೆ ಮಾಡಿದ ಮಹಿಮೆನೇ ಮರ್ತು ಬಿಡ್ತಾರೆ. ಭಲ್ ತುಮ್ ಜಾಂಚ್ ಕರ್ಕೆ ದೇಖೋ. ಬಾಬಾ ಅಂತಾರೆ, ಮಕ್ಕಳೇ ನೀವೇ ಚೆಕ್ ಮಾಡಿಕೊಂಡು ನೋಡ್ಕೊಳ್ರಲ್ಲ. ಘರ್ ಮೇ ಜಾಕರ್ ಸಮಜಾವು ತೋ ಮಾನೆಂಗೆ ನಹಿ. ಮನೆಗೆ ಹೋಗಿ ತಿಳಿಸ್ಕೊಟ್ರು ಸಹಿತ ಎಷ್ಟೋ ಜನ ಒಪ್ಕೊಳ್ಳಂಗಿಲ್ಲ. ವಹಾ ಕಿ ಬಾತ್ ವಹ ಹಿ ರಹಿ. ಯಾವ ಮಾತನ್ನು ಕೇಳಿದ್ರೋ ಆ ಮಾತನ್ನು ಅಲ್ಲೇ ಬಿಟ್ಬಿಡ್ತಾರೆ. ಪವಿತ್ರ ಬನ್ನೆ ಕೆ ಲಿಯೆ ಕಹೋ ತೋ ಕಹೆಂಗೆ ವಾ, ಇಸ್ಕೆ ಬಿಗರ್ ದುನಿಯಾ ಕೆಸೆ ಚಲೇಗಿ. ಪವಿತ್ರ ಜೀವನವನ್ನು ಇಟ್ಕೊಳ್ಳಿ ಅಂತ ಬಾಬಾ ಹೇಳಿದರೆ ಮಕ್ಕಳು ಹೇಳ್ತಾರೆ, ಇದಿಲ್ಲದೆ ಪವಿತ್ರ ಜೀವನವನ್ನು ಇಟ್ಕೊಂಡ್ರೆ ಅಪವಿತ್ರತೆ ಇಲ್ಲದೆ ಜಗತ್ತು ಹೆಂಗೆ ನಡೀತದಂತ ಕೇಳ್ತಾರೆ. ಉನ್ಕೋ ಪತಾ ಹಿ ನಹಿ ಕಿ ವೈಸ್ಲೆಸ್ ದುನಿಯಾ ಕೇಸಿ ಚಲ್ತಿ ಹೇ. ಅವ್ರಿಗೆ ಗೊತ್ತೇ ಇಲ್ಲ ನಿರ್ವಿಕಾರಿ ಜಗತ್ತು ಹೇಗೆ ನಡೀತದೆ ಅಂತ ಹೇಳಿ. ಬಚ್ಚೋನೆ ಗೀತ್ ಬಿ ಸುನ. ಏನಿವತ್ತಿನ ಗೀತೆ? ಮಕ್ಕಳು ಗೀತೆಯನ್ನು ಕೇಳಿದ್ರಿ ಅಂತಾರೆ ಬಾಬಾ. ಇವತ್ತಿನ ಗೀತೆ ತುಮ್ ಹಿ ಹೋ ಮಾತಾ ಪಿತಾ ತುಮ್ ಹಿ ಹೋ. ನೀನೇ ತಂದೆ ನೀನೇ ತಾಯಿ. प्रतिज्ञा करते हैं तुम्हारी मत पर चलेंगे क्योंकि ಶ್ರೀಮತ್ पर चलने में कल्याण है. ಮಕ್ಕಳು ಪ್ರತಿಜ್ಞೆ ಮಾಡ್ತಾರೆ ಬಾಬನಿಗೆ, ಬಾಬಾ ನಿನ್ನ ಮತಾನುಸಾರವಾಗಿಯೇ ನಾವು ನಡೀತೀವಿ, ಯಾಕಂದರೆ ಶ್ರೀಮತಾನುಸಾರವಾಗಿ ನಡೆಯೋದ್ರಿಂದಲೇ ಕಲ್ಯಾಣ ಇದೆ. ಬಾಪ್ ತೋ ಕಾತೆ ರಹತೆ ಹೇ ಶ್ರೀಮತ್ ಪರ್ ಚಲೋ नहीं तो आखिर मौत आ जाएगी, फिर ट्रिब्यूनल में सब बताना पड़ेगा, तुमने ही यह पाप किया है, अपनी मत पर चलकर फिर कल्प कल्पांतर के लिए दागा लग जाएगा. ಬಾಬಾ ಅಂತಾರೆ, ಮಕ್ಕಳೇ ಶ್ರೀಮತಾನುಸಾರವಾಗಿ ನಡೀರಿ, ಇಲ್ಲಾಂದರೆ ಹಿಂಗೆ ಮಾಡ್ತಾ 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 ಸಾವು ಬಂದುಬಿಡ್ತದೆ, ಅಂತಿಮದಲ್ಲಿ ಸಭೆ ಸೇರ್ತದೆ, ನೀವು ಇಂತಿಂಥ ಪಾಪ ಮಾಡಿದ್ರಿ ಅಂತ ಹೇಳಲಾಗ್ತದೆ. ನೀವು ನಿಮ್ಮದೇ ಮತದಂತೆ ನಡೆದು ಕಲ್ಪಕಲ್ಪಾಂತರಕ್ಕೂ ಸಹಿತ ಕಲೆಯನ್ನು ಉಳಿಸ್ಕೊಂಡು ಬಿಟ್ರಿ. ऐसे नहीं कि एक बार फेल हुआ तो दूसरे तीसरे वर्ष में पड़ेगा नहीं. ಅಲ್ಲಿ ಶಾಲೆಗಳಲ್ಲಿ ಆದರೆ ಒಂದು ಸರಿ ಎಕ್ಸಾಮ್ನಾಗ ಫೇಲ್ ಆದರೆ ಇನ್ನೊಂದು ಸರಿ ಸಪ್ಲಿಮೆಂಟ್ರಿ ಕಟ್ತಾರೆ, ಮತ್ತೊಂದು ಎಕ್ಸಾಮ್ ಬರೀತಾರೆ, ಮತ್ತು ಬ್ಯಾಕ್ ಉಳ್ಕೊಂಡಿದ್ದಂಥ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಎಕ್ಸಾಮ್ ಮತ್ತೊಂದು ಸರಿ ಕಟ್ಟಿ ಪಾಸ್ ಮಾಡ್ತಾರೆ. ಇಲ್ಲಿ ಆ ರೀತಿ ಇಲ್ಲ ಅಂತಾರೆ ಬಾಬಾ. ಒಂದು ಸರಿ ಫೇಲ್ ಆದರೆ ಎರಡನೇ ಬಾರಿ ಎರಡನೇ ವರ್ಷ ನಾನು ಓದಿ ಪಾಸ್ ಆಗ್ತೀನಿ ಅನ್ನುವಂತೆ ಇಲ್ಲವೇ ಇಲ್ಲ. ಅಭಿ ನ ಪಾಸ್ ಹುವಾ ತೋ ಕಲ್ಪ ಹೋಗ. ಬಾಬಾ ಅಂತಾರೆ, ಈಗ ಫೇಲ್ ಆದರೆ ಕಲ್ಪನೂ ಇದೇ ರೀತಿ ಆಗ್ತದೆ. ಇಸ್ಲಿಯೇ ಪುರುಷಾರ್ಥ ಬಹುತ್ ಕರ್ನಾ ಹೇ. ಅದಕ್ಕೆ ಬಾಬಾ ಅಂತಾರೆ, ಮಕ್ಕಳೇ ಒಳ್ಳೆ ರೀತಿ ಪುರುಷಾರ್ಥ ಮಾಡಿರಿ. ಕದಂ ಶ್ರೀಮತ್ ಪರ್ ಚಲೋ. ಹೆಜ್ಜೆಗೂ ಶ್ರೀಮತದಂತೆ ನಡೆಯಿರಿ. ಅಂದರ್ ಕುಚ್ ಬಿ ಗಂಧ ನಾ ರಹೆ. ಬಾಬಾ ಅಂತಾರೆ, ಮಕ್ಕಳೇ ಒಳಗಡೆ ಯಾವುದೇ ಕೊಳಕಿರಬಾರ್ದು. ಹೃದಯಕ್ಕೋ ಶುದ್ಧ ಬನಾನಾ ಹೇ. ಮನಸ್ಸು ಬುದ್ಧಿ ಶುದ್ಧ ಇರಬೇಕು, ಹೃದಯ ಶುದ್ಧ ಇರಬೇಕು. ನಾರದ್ ಕೋ ಬಿ ಕಹಾನ ಅಪ್ನಿ ಶಕಲ್ ಆಯ್ನೆ ಮೇ ದೇಕೋ. ನಾರದನಿಗೂ ಸಹಿತ ಹೇಳಲಾಗ್ತದಲ್ವಾ ಕನ್ನಡಾಗ, ಮುಖ ನೋಡ್ಕೋ ಅಂತ. ತೋ ದೇಖಾ ಮೇ ತೋ ಬಂದರ್ ಮಿಸೈಲ್ ಹೂ. ಯಹ ಏಕ್ ದೃಷ್ಟಾಂತ ಹೇ. ಒಂದು ಕತೆ ಹೇಳ್ತಾರೆ. ಅವನು ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ನಾರದನ ಮುಖ ಏನಾಗಿತ್ತು? ಮಂಗ್ಯಾನ್ ರೀತಿಯಾಗಿತ್ತು. ಹೇಳ್ತಾರಲ್ವ, ಅಲ್ಲಿ ನಾರದ ಲಕ್ಷ್ಮಿಯನ್ನು ಒರೆಸ್ಲಿಕ್ಕೆ ಹೋಗಿದ್ದ. ಲಕ್ಷ್ಮಿ ಏನಂತಾಳೆ? ಮಾಲೆ ಹಾಕಂಗಿಲ್ಲ. ಆವಾಗ ಕನ್ನಡಿಯಲ್ಲಿ ಮುಖ ನೋಡ್ಕೊ ಅಂತ ಹೇಳ್ತಾಳೆ. ಆವಾಗ ನಾರದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ್ರೆ ಕೋತಿ ರೀತಿ ಮುಖ ಇರ್ತದೆ. ಅಂದರೆ ಅರ್ಥ, ಅಪ್ನೇ ಸೆ ಪೂಚ್ನಾ ಹೇ ಕಿ ಹಮ್ ಕಹಾ ತಕ್ ಶ್ರೀಮತ್ ಪರ್ ಚಲ್ ರಹೇ ಹೇ. ನಾವು ಈಗ ದೇವತೆಗಳಾಗಲಿಕ್ಕೆ ಹೋಗ್ತಿದ್ದೀವಿ, ಲಕ್ಷ್ಮೀ ನಾರಾಯಣ ಪದವಿಯನ್ನು ಪಡ್ಕೊಳ್ಳೋ ಪುರುಷಾರ್ಥ ಮಾಡ್ತಿದ್ದೀವಿ. ಹಾಗಾದರೆ ನಮ್ಮನ್ನು ನಾವೇ ನೋಡ್ಕೊಳ್ಬೇಕು, ನಾನೆಷ್ಟು ಶ್ರೀಮತಾನುಸಾರವಾಗಿ ನಡೀತಾ ಇದ್ದೀನಿ. ಬುದ್ಧಿಯೋಗ ಕಹಾ ಹರ್ ತೋ ಭಟಕ್ತಿ ನಹಿ. ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೊರಗಡೆ ಅಲ್ದಾಡ್ತಿಲ್ಲ ತಾನೇ. ದೇಹ ಅಭಿಮಾನ್ ಮೇ ತೋ ನಹಿ ಹೂ. ಬಾಬಾ ಅಂತಾರೆ, ಚೆಕ್ ಮಾಡ್ಕೊಳ್ರಿ,
ಬುದ್ಧಿಯೋಗ ಅಲ್ಲಿ ಇಲ್ಲಿ ಅಲ್ಲಾಡ್ತಿಲ್ಲ ತಾನೆ, ದೇಹದ ಅಭಿಮಾನದಲ್ಲಿ ಬಂದಿಲ್ಲ ತಾನೆ. ದೇಹಿ ಅಭಿಮಾನಿ ತೋ ಸರ್ವಿಸ್ ಮೇ ಲಗಾ रहेगा, ಸಾರಾ ಮದಾರ್ ಯೋಗ ಪರ್ ಹೈ. ಯಾರು ದೇಹಿ ಅಭಿಮಾನಿಯಾಗಿರ್ತಾರೋ, ಆತ್ಮ ಅಭಿಮಾನಿಯಾಗಿರ್ತಾರೋ ಅವರು ಬಾಬನ ಸೇವೆಯಲ್ಲಿ ತೊಡಗಿರ್ತಾರೆ. ಎಲ್ಲ ಅವಲಂಬಿತ ಆಗಿರೋದೇ ಯೋಗದ ಆಧಾರದ ಮೇಲೆ. ಭಾರತ್ ಕಾ ಯೋಗ ಮಶಹೂರ್ ಹೈ, ಭಾರತದ ಯೋಗ ಬಹಳ ಪ್ರಸಿದ್ಧ. ವಹ ತೋ ನಿರಾಕಾರ ಬಾಪ್ ಹಿ ನಿರಾಕಾರ ಬಚ್ಚೋಂ ಕೋ ಸಮझाते ಹೈ. ಆ ಭಾರತದ ಯೋಗ ಅಂದ್ರೆ ರಾಜಯೋಗ, ಪ್ರಾಚೀನ ಯೋಗ. ಅದನ್ನು ನಿರಾಕಾರ ತಂದೆಯೇ ನಿರಾಕಾರ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ಇಸ್ಕೋ ಕಹಾ ಜಾತಾ ಹೈ ಸಹಜ ರಾಜಯೋಗ. ಇದನ್ನೇ ಹೇಳಲಾಗ್ತದೆ ಸಹಜ ರಾಜಯೋಗ. ಲಿಖಾ ಹುವಾ ಭಿ ಹೈ ನಿರಾಕಾರ ಬಾಪ್ನೆ ಸಹಜ ರಾಜಯೋಗ ಸಿಖಾಯ. ಬರೆಯಲ್ಪಟ್ಟಿದೆ ನಿರಾಕಾರ ತಂದೆ ಸಹಜ ರಾಜಯೋಗವನ್ನು ಕಲಿಸ್ಕೊಡ್ತಾನಂತ. ಆದರೆ ಒಂದು ಮಿಸ್ಟೇಕ್ ಮಾಡಿದರು. ಏನು ಮಿಸ್ಟೇಕಪ್ಪ ಅಂದರೆ ಸಿರ್ಫ್ ಕೃಷ್ಣ ಕಾ ನಾಮ್ ಡಾಲ್ ದಿಯಾ. ಕಲಿಸ್ಕೊಟ್ಟಿದ್ದು ಶಿವ ಬಾಬಾ ಪರಮಾತ್ಮ, ಆದರೆ ಹೆಸರು ಹಾಕಿದ್ದು ಮಾತ್ರ ಕೃಷ್ಣನದ್ದು ಹಾಕಿಬಿಟ್ರು. ತುಮ್ ಜಾನ್ತೆ ಹೋ ಹಮ್ಕೋ ಐಸಾ ಲಕ್ಷ್ಮೀನಾರಾಯಣ್ ಬನ್ನಾ ಹೇ, ಪುಣ್ಯಾತ್ಮ ಬನ್ನಾ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ ನಾವೀಗ ಈ ರೀತಿ ಲಕ್ಷ್ಮೀನಾರಾಯಣ ಆಗಬೇಕಾಗಿದೆ, ಪುಣ್ಯಾತ್ಮರಾಗಬೇಕಾಗಿದೆ. ಪಾಪ ಕಿ ಕೋಯಿ ಬಾತ್ ನಹಿ, ಯಾವುದೇ ಪಾಪವನ್ನು ಮಾಡುವಂತಿಲ್ಲ. ಬಾಪ್ ಕಿ ಯಾದ್ ಮೇ ಹಿ ರಹಕರ್ ಉನ್ಕಿ ಸರ್ವಿಸ್ ಮೇ ರಹನಾ ಹೇ. ತಂದೆಯ ನೆನಪಿನಲ್ಲಿದ್ದು ತಂದೆಯ ಸೇವೆಯಲ್ಲಿ ತೊಡಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಕೆಲವೊಂದೊಂದು ಸರಿ, ಜಹಾ ಬಾಪ್ ಹೇ ವಹ ಪಾಪ ನಹಿ. ತಂದೆ ನೆನಪಿತ್ತಂದರೆ ಅಲ್ಲಿ ಪಾಪದ ಮಾತೇ ಇಲ್ಲ. ಇತ್ನಾ ಉಂಚ್ ಪದ್ ಪಾನಾ ಹೇ ತೋ ಕುಚ್ ತೋ ಮೆಹನತ್ ಕರೆಂಗೆನಾ. ಅಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕಂದ್ರೆ ಸ್ವಲ್ಪ ಪರಿಶ್ರಮ ಪಡಬೇಕಲ್ವಾ ಅಂತಾರೆ ಬಾಬಾ. ಸನ್ಯಾಸಿ ಆದಿ ತೋ ಕಹಾ ದೇತೆ ಗೃಹಸ್ಥ ವ್ಯವಹಾರ ಮೇ ರಹ ಕಮಲ್ ಫೂಲ್ ಸಮಾನ್ ರಹೆ ಯಹ ತೋ ಹೋ ಹಿ ನಹಿ ಸಕ್ತಾ. ಸನ್ಯಾಸಿಗಳು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರ ಜೀವನ ಇಟ್ಕೊಳ್ಬೇಕು, ಬ್ರಹ್ಮಚರ್ಯದಲ್ಲಿರ್ಬೇಕಂದ್ರೆ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಸಂಪೂರ್ಣ ಬನ್ನೆ ಮೇ ಬಹುತ್ ಫೇಲ್ ಹೋ ಜಾತೆ ಹೇ ಕ್ಯೂಂಕಿ ಯಾದ್ ನಹಿ ಕರ್ ಸಕ್ತೆ. ಬಾಬಾ ಅಂತಾರೆ ಸಂಪೂರ್ಣ ಆಗುವುದರಲ್ಲಿ ಕೆಲವು ಮಕ್ಕಳು ಫೇಲ್ ಆಗಿಬಿಡ್ತಾರೆ, ಯಾಕಂದರೆ ಬಾಬಾನ ನೆನಪು ಇರುವುದಿಲ್ಲ. ಅಭಿ ಪ್ರಾಚೀನ ಯೋಗ ಬಾಪ್ ಸಿಕ್ಲಾ ರಹೆ ಹೇ. ಪ್ರಾಚೀನ ಯೋಗ ರಾಜಯೋಗವನ್ನು ಬಾಬಾ ಈಗ ಕಲಿಸ್ಕೊಡ್ತಿದ್ದಾರೆ. ಬಾಬಾ कहते हैं योग तो मैं स्वयं ही आकर सिखलाता हूँ, अब मुझे याद करो. तुमको मेरे पास आना है, यह है याद की यात्रा. ಯೋಗವನ್ನು ನಾನೇ ಬಂದು ಸ್ವಯಂ ಕಲಿಸ್ಕೊಡ್ತೀನಿ. ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ, ಯಾಕಂದರೆ ನೀವೀಗ ನನ್ನ ಬಳಿ ಬರಬೇಕಾಗಿದೆ. ಇದೇ ನೆನಪಿನ ಯಾತ್ರೆ. ತುಮಾರಾ ಸ್ವೀಟ್ ಸೈಲೆನ್ಸ್ ಹೋಮ್ ವಹ ಹೇ. ನಿಮ್ಮ ಮಧುರ ಶಾಂತಿಯ ಮನೆ ಅದಾಗಿದೆ. ಅದು ಅಂದರೆ ಯಾವುದು? ಪರಂಧಾಮ. ಯಹ ಭಿ ಜಾನ್ತೆ ಹೇ ಕಿ ಹಮ್ ಭಾರತವಾಸಿ ಹಿ ಆಯೆಂಗೆ. ಮಕ್ಕಳಿಗೆ ಗೊತ್ತಿದೆ ನಾವು ಭಾರತವಾಸಿಗಳೇ, ಮತ್ತೆ ಭಾರತದಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತೀವಿ, ಪೂರ್ಣ ಆಸ್ತಿ ಪಡ್ಕೊಳ್ತೀವಿ. ತೋ ಬಾಪ್ ಬಾರ್ ಬಾರ್ ಸಮझाते ಹೇ ಪ್ರತಿಜ್ಞಾ ಪರ್ ಪೂರಾ ರಹೋ. ಬಾಬಾ ಬಾರಿ ಬಾರಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಏನು ಪ್ರತಿಜ್ಞೆ ಮಾಡಿದಿರಿ, ಏನು ವಾಯ್ದಾ ಮಾಡಿದಿರಿ ಬಾಬನಿಗೆ, ಬಾಬಾ ನಾ ಹಿಂಗಿರ್ತೀನಿ ಅಂತ ಹೇಳಿದಿರಿ, ಆ ರೀತಿ ಇದ್ದು ತೋರಿಸ್ರಿ. ಭೂಲ್ ಹೋ ಜಾತಿ ಹೇ ತೋ ಬಾಪ್ ಸೇ ಕ್ಷಮಾ ಲೇನಾ ಚಾಹಿಯೇ. ಒಂದು ವೇಳೆ ಏನಾದರೂ ತಪ್ಪಾಯ್ತಂದರೆ, ಯಾಕಂದ್ರೆ ನಾವಿನ್ನೂ ಸಂಪೂರ್ಣ ಆಗಿಲ್ಲಲ್ಲ, ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಯಿತು, ದೊಡ್ಡದು ತಪ್ಪಾಯಿತು ಅಂದ್ರೂ ಬಾಬನ ಎದುರುಗಡೆ ಆ ತಪ್ಪನ್ನು ಹೇಳಿ ಬಾಬನಿಂದ ಕ್ಷಮೆಯನ್ನು ಪಡ್ಕೊಳ್ಬೇಕು, ಬಾಬನ ಹತ್ರ ಕ್ಷಮೆಯಾಚನೆ ಮಾಡಬೇಕು. देखो यह बच्चा क्षमा लेने लिए खास बाबा के पास एक दिन के लिए आया है. थोड़ी भूल हुई तो भागा है, क्योंकि दिल को खाता है तो समझा सम्मुख जाकर बाबा को सुनाए कितना बाप के प्रति रिगार्ड है. ನೋಡ್ರಿ, ಬಾಬನ ಎದುರುಗಡೆ ಒಬ್ಬರು ಕುತ್ಕೊಂಡಿದ್ರು. ಆ ಮಗುವನ್ನು ನೋಡಿ ಬಾಬಾ ಹೇಳ್ತಾರೆ, ಈ ಮಗು ಖಾಸ್ ಕ್ಷಮೆ ಕೇಳಲಿಕ್ಕಂತಲೇ ಒಂದು ದಿನಕ್ಕೋಸ್ಕರ ಬಾಬನ ಸಮ್ಮುಖದಲ್ಲಿ ಬಂದಿದ್ದಾರೆ. ಆ ಮಗು ಸ್ವಲ್ಪ ತಪ್ಪು ಮಾಡಿದ್ದು ಒಳಗಡೆ ಕೊರಿತಾ ಇತ್ತು, ಅಲ್ಲಿ ನಿಲ್ಲಕ್ಕಾಗಲಿಲ್ಲ, ಓಡ್ಕೊಂಡು ಬಂದರು ಬಾಬನ ಹತ್ರ. ಬಾಬನ ಸಮ್ಮುಖದಲ್ಲಿ ಹೋಗಿ ನಾನು ನನ್ನ ತಪ್ಪನ್ನು ಹೇಳಬೇಕು ಅಂತ ಹೇಳಿ ಆ ರೀತಿ ಸಂಕಲ್ಪ ಬಂತು. ಬಾಬನ ಎದುರುಗಡೆ ಬಂದ್ರಂದರೆ ಅವರಿಗೆ ಬಾಬನ ಪ್ರತಿ ಎಷ್ಟು ಗೌರವ ಇದೆ ಅಂತ ಅರ್ಥ. ಬಹುತ್ ಬಚ್ಚೆ ಹೇ ಜೋ ಇಸ್ಸೆ ಭೀ ಜಾಸ್ತಿ ವಿಕರ್ಮ ಕರ್ತೆ ರಹತೆ ಪತಾ ಭೀ ನಹಿ ಪಡ್ತಾ. ಭಾಳ ಜನ ಮಕ್ಕಳು ಈಗ ಈ ಮಗು ಎದುರುಗಡೆ ಬಂದಿದೆಯಲ್ಲ, ಈ ಮಗುವಿಗಿಂತಲೂ ಜಾಸ್ತಿ ವಿಕರ್ಮ ಮಾಡಿರ್ತಾರೆ, ಆದರೆ ಗೊತ್ತೇ ಆಗೋದಿಲ್ಲ.
ಹಮ್ ತೋ ಕಹತೆ ಹೇ ವಾ ಬಚ್ಚಾ ಬಡಾ ಅಚ್ಚಾ. ಬಾಬಾ ನೋಡ್ರಿ ಎಷ್ಟು ಚಲೋ ಹೇಳ್ತಾರೆ ಮಕ್ಕಳಿಗೆ. ತಪ್ಪನ್ನು ಒಪ್ಪಿಕೊಂಡು ಬಾಬನ ಸಮ್ಮುಖದಲ್ಲಿ ಕ್ಷಮೆ ಕೇಳಿದ್ರಲ್ಲ, ವಾಹ ಬಚ್ಚಾ ಬಡಾ ಅಚ್ಚಾ. ವಾ ಮಗು, ನೀ ಎಷ್ಟು ಚಲೋ ಇದ್ದೀ, ಥೋಡಿ ಸಿ ಭೂಲ್ ಕಿ ಕ್ಷಮಾ ಲೇನೆ ಆಯಾ ಹೇ. ಸ್ವಲ್ಪ ನಮ್ಮಿಂದ ಮಿಸ್ಟೇಕ್ ಆಯಿತು, ತಪ್ಪಾಯ್ತು ಅನ್ನುವಾಗ ನೀ ಕ್ಷಮೆ ಕೇಳಲಿಕ್ಕೆ ಬಂದ್ಬಿಟ್ಟೆ ಅಲ್ಲ ಬಾಬನ ಹತ್ರ. ಬಾಬಾ ಕಾ ಹಮೇಶಾ ಕಹನಾ ಹೇ ಕಿ ಭೂಲ್ ಬತಾಕರ್ ಕ್ಷಮಾ ಲೇ ಲೋ. ಬಾಬನ ಸಮ್ಮುಖದಲ್ಲಿ ಯಾವಾಗಲೂ ಏನೇ ತಪ್ಪಾದ್ರೂ ಬಾಬನ ಎದುರುಗಡೆ ಹೇಳಿ ಕ್ಷಮೆಯನ್ನು ಪಡ್ಕೊಳ್ರಿ. ನಿಮಿತ್ತ ಸ್ಥಾನದಲ್ಲಿ ಇರ್ತಾರೆ ಬಾಬಾ ಅಲ್ವಾ, ಯಾರು ನಿಮಿತ್ತ ಸ್ಥಾನದಲ್ಲಿ ಇದ್ದಾರೋ ಅವ್ರ ಹತ್ರ ಹೇಳಿ ನಮ್ಮಿಂದ ಇಂಥ ಮಿಸ್ಟೇಕ್ ಆಗಿದೆ, ಇಂಥ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೇಳಬೇಕು. ನಹಿತೋ ವಹ ಪಾಪ್ ವೃದ್ಧಿ ಕೋ ಪಾತೆ ರಹೆಂಗೆ. ಒಂದು ವೇಳೆ ನಾವು ಕ್ಷಮೆ ಕೇಳಿಲ್ಲ ಅಂತಂದರೆ ಮಾಡಿರುವಂತಹ ಪಾಪ ವೃದ್ಧಿ ಆಗ್ತಾ ಹೋಗ್ತದೆ, ಮತ್ತೆ ತಪ್ಪುಗಳು ರಿಪೀಟ್ ಆಗ್ತದೆ. ಹೀಗೆ ಪಾಪ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ಪಾಪಗಳು ಜಮಾ ಆಗಿ 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 ದೊಡ್ಡ ಹೊರೆ ಆಗಿಬಿಡ್ತದೆ. ಅದಕ್ಕೆ ಬಾಬನ ಎದುರುಗಡೆ ಅಥವಾ ನಿಮಿತ್ತ ಸ್ಥಾನದಲ್ಲಿರೋರ ಎದುರುಗಡೆ ಹೇಳಿಬಿಡಬೇಕು, ಫಿರ್ ಗಿರ್ ಪಡೆಂಗೆ. ಒಂದು ವೇಳೆ ಪಾಪ ವೃದ್ಧಿ ಆಗ್ತಾ ಹೋಯ್ತಂದರೆ ಕೆಳಗೆ ಬಿದ್ದುಬಿಡ್ಬೇಕಾಗ್ತದೆ. ಮುಖ್ಯ ಯೋಗ ಸೇ ಹಿ ಬಚ ಸಕೆಂಗೆ. ಮಕ್ಕಳೇ, ಎಲ್ಲದಕ್ಕೂ ಆಧಾರ ಯೋಗ ಅಂತಾರೆ ಬಾಬಾ. ಯೋಗದಿಂದಲೇ ಬಚಾವಾಗಲಿಕ್ಕೆ ಸಾಧ್ಯ. ಜಿಸ್ ಯೋಗ ಕಿ ಬಹುತ್ ಕಮಿ ಹೇ. ಯಾವ ಯೋಗದ ಮೇಲೇ ಎಲ್ಲ ಡಿಪೆಂಡೆಂಟ್ ಆಗಿದೆನೋ, ಅವಲಂಬಿತ ಆಗಿದೆನೋ ಆ ಯೋಗನೇ ಮಕ್ಕಳಲ್ಲಿ ಕಡಿಮೆ ಇದೆ ಅಂತಾರೆ ಬಾಬಾ. ಜ್ಞಾನತೋ ಬಹುತ್ ಸಹಜ ಹೇ. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ಯಹ ತೋ ಜೈಸೆ ಏಕ್ ಕಹಾನಿ ಹೇ. आज से 5000 ವರ್ಷ ಪಹಲೆ ಕಿಸಿ ಕಾ ರಾಜ್ಯ ತಾ, ಕೈಸೆ ರಾಜ್ಯ ಕಿಯಾ. ಜ್ಞಾನ ಅನ್ನುವಂಥದ್ದು ಕತೆ ಇದ್ದಂಗೆ. ಲಾಂಗ್ ಎಗೋ ಹೇಳ್ತಾರಲ್ವ, ಒಂದಾನೊಂದು ಕಾಲದಲ್ಲಿ. ಹಾಗೆ 5000 ವರ್ಷದ ಕಥೆಯನ್ನು ಬಾಬಾ ಹೇಳ್ತಾರೆ. 5000 ವರ್ಷದ ಹಿಂದೆ ಇಂಥವ್ರ ರಾಜ್ಯ ಇತ್ತು, ಇಷ್ಟು ವರ್ಷ ರಾಜ್ಯ ಮಾಡಿದ್ರು, ಆ ರಾಜ ರಾಣಿಗೆ ಇಷ್ಟು ಆಯುಷ್ಯ ಇತ್ತು, ಆ ರಾಜ ರಾಣಿ ಸರ್ವಗುಣ ಸಂಪನ್ನ ಇದ್ದರು, ಸೋಲಾಕಲಾ ಸಂಪೂರ್ಣ ಇದ್ದರು, ಆಮೇಲೆ ಪಾತ್ರ ಮಾಡ್ತಾ ಮಾಡ್ತಾ ಕೆಳಗಿಳಿದ್ರು. ಇದು ಜ್ಞಾನ, ಇದು ಬಹಳ ಸಹಜ. ಕಿತ್ನಾ ಸಮಯ ಕಿಯಾ, ಫಿರ್ ರಾಜ್ಯ ಕರ್ತೆ ಕರ್ತೆ ಕೈಸೆ ವಿಕಾರೋ ಮೇ ಫಸೆ. ಹೆಂಗೆ ರಾಜ್ಯ ಮಾಡಿದ್ರು, ಎಷ್ಟು ಸಮಯ ಮಾಡಿದ್ರು, ರಾಜ್ಯ ಮಾಡ್ತಾ ಮಾಡ್ತಾ ಹೇಗೆ ವಿಕಾರದಲ್ಲಿ ಸಿಕ್ಕಾಕೊಂಡ್ರು, ಇದನ್ನು ಬಾಬಾ ಹೇಳ್ತಾರೆ. ಕೊಯ್ನೆ ಪಢಾಯಿ ನಹಿ ಕಿ, ಚಢಾಯಿ ತೋ ಬಾದ್ ಮೇ ಜಬ್ ವೈಶ್ಯ ಬನೆ ತಬ್ ಹುಯಿ. ಬಾಬಾ ಅಂತಾರೆ, ಯಾರೂ ಏರ್ಲಿಕ್ಕೆ ಆಗಲಿಲ್ಲ. ಏರಬೇಕು ಅಂತಂದರೆ ಬಾಬಾ ಬರಬೇಕಲ್ವಾ. ಯಾವಾಗ ವೈಶ್ಯರಾದರೂ ಆವಾಗ ಕೆಳಗೆ ಇಳಿದ್ಬಿಟ್ರು. ಯಾಕಂದರೆ ಉನ್ಹೋನೆ ತೋ ರಾವಣನೇ ರಾಜ್ಯ ಚೀನಾ. ರಾಜ್ಯವನ್ನು ರಾವಣ ಕಸ್ಕೊಂಡ್ಬಿಟ್ಟ. ತುಮ್ ಫಿರ್ ರಾವಣ ಪರ್ ಜೀತ್ ಪಾಕರ್ ರಾಜ್ಯ ಲೇತೆ ಹೋ. ನಾವೀಗ ರಾವಣನ ಮೇಲೆ ವಿಜಯವನ್ನು ಪಡ್ಕೊಳ್ತೀವಿ, ನಮ್ಮ ರಾಜ್ಯವನ್ನು ವಾಪಸ್ ತಗೊಳ್ತೀವಿ. ಯಾ ಬಿ ಕಿಸಿಕೆ ಬುದ್ಧಿ ಮೇ ಮುಷ್ಕಿಲ್ बैठता है. ಇದು ಸಹಿತ ಮಕ್ಕಳ ಬುದ್ಧಿಯಲ್ಲಿ ಕಷ್ಟ ಕೂತ್ಕೊಳ್ಳೋದು. जो बाप से पूरा वफादार फरमानवरदार है, अज्ञान काल में भी कोई वफादार फरमानवरदार होते हैं. कोई नौकरी भी बड़े ईमानदार होते हैं. लाखों रुपए पड़े रहे, कभी एक भी उठाएंगे नहीं. कहते हैं, सेठ जी आप चाबियाँ छोड़ गए थे, हम संभाल कर लिए बैठे हैं. ऐसे भी होते हैं. ಬಾಬಾ ಎಷ್ಟು ತಿಳುವಳಿಕೆ ಕೊಟ್ಟರೂ ಸಹಿತ ಅನೇಕ ಮಕ್ಕಳ ಬುದ್ಧಿಯಲ್ಲಿ ಕೂತ್ಕೊಳ್ಳೋದು ಕಷ್ಟ ಇದೆ. ಬಾಬನ ಜೊತೆಗೆ ಪೂರ್ಣ ಆಜ್ಞಾಕಾರಿ, ನಂಬಿಕಸ್ಥರಾಗಿರಬೇಕು, ಸತ್ಯವಂತರಾಗಿರಬೇಕು. ಬಾಬಾ ಎಕ್ಸಾಂಪಲ್ ಹೇಳ್ತಾರೆ. ಅಜ್ಞಾನ ಕಾಲದಲ್ಲಿಯೂ ಸಹಿತ, ಅಂದರೆ ಲೌಕಿಕದಲ್ಲಿ ಎಷ್ಟು ಪ್ರಾಮಾಣಿಕ ಇರ್ತಾರೆ, ಸತ್ಯವಂತರಾಗಿರ್ತಾರೆ, ನಂಬಿಕಸ್ಥರಾಗಿರ್ತಾರೆ, ಆಜ್ಞಾಪಾಲಕರಾಗಿರ್ತಾರೆ. ಕೊಯ್ ನೌಕರಿ ಬಿ ಬಡೆ ಇಮಾನ್ದಾರ್ ಹೋತೆ ಹೇ. ಕೆಲವರು ನೌಕರಿ ಮಾಡುವಂತಹ ಕೆಲಸಗಾರರು ಸಹಿತ ಎಷ್ಟು ಪ್ರಾಮಾಣಿಕ ಆಗಿರ್ತಾರೆ. ಲಕ್ಷಾಂತರ ರೂಪಾಯಿ ಹಣ ಇಟ್ಟಿರ್ತದೆ, ಆದರೆ ಒಂದೇ ಒಂದು ಪೈಸೆನೂ ಸಹಿತ ಅವ್ರು ತಗೊಳ್ಳೋದಿಲ್ಲ. ಹೇಳ್ತಾರೆ, ಸೇಠ್ ಜಿ ನೀವು ಚಾಬಿ ಬಿಟ್ಟು ಹೋಗಿದ್ರಿ, ಅದನ್ನು ಸಂಭಾಲನೆ ಮಾಡಲಿಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡಿದ್ದೀವಂತ. ಈ ರೀತಿ ಪ್ರಾಮಾಣಿಕವಾಗಿರುವಂಥವರು ಸಹಿತ ಇದ್ದಾರೆ. ಬಾಪ್ ಬಹುತ್ ಅಚ್ಚಿ ರೀತಿ ಸಮಜಾತೆ ರಹತೆ ಹೇ. ಬಾಬಾ ಮಕ್ಕಳಿಗೆ ಒಳ್ಳೆ ರೀತಿ ತಿಳಿಸ್ಕೊಡ್ತಿರ್ತಾರೆ. ವಿವೇಕ ಕಹತಾ ಹೇ कि इस कारण से माला का दाना नहीं बनते हैं. ನಮಗೂ ಸಹಿತ ಬುದ್ಧಿ ಹೇಳ್ತದೆ, ಈ ರೀಸನ್ನಿನ ಕಾರಣದಿಂದ ನಾನು ಮಾಲೆಯ ಮಣಿ ಆಗಲಿಕ್ಕೆ ಆಗ್ತಾ ಇಲ್ಲ. ಫಿರ್ ವಹ ಜಾಕರ್ ದಾಸ್ ದಾಸಿಯ ಬನೆಂಗೆ. ಸರಿಯಾಗಿ ನಾವು ಬಾಬಾ ಹೇಳಿದಂತೆ ನಡೆದಿಲ್ಲ ಅಂತಂದರೆ, ಶಿಕ್ಷಣ ಓದಿಲ್ಲ ಅಂದರೆ, ಶ್ರೀಮತಾನುಸಾರ ನಡೆದಿಲ್ಲ ಅಂತಂದರೆ ದಾಸ್ ದಾಸಿಯರಾಗಬೇಕಾಗ್ತದೆ. नहीं पढ़ने से ज़रूर यह हाल होता होगा.
ಸರಿಯಾಗಿ ಓದಿಲ್ಲ ಅಂತಂದರೆ ಇಂತಹ ಗತಿ ಆಗ್ತದೆ. ಶ್ರೀಮತ್ ಪರ್ ನಹಿ ಚಲ್ತೆ ಹೇ, ಶ್ರೀಮತಾನುಸಾರವಾಗಿ ನಡೆಯಂಗಿಲ್ಲ. ಬಾಪ್ ಸಮಜಾತೆ ಹೇ ತುಮ್ಹಾರಿ ಮನ್ಸಿಲ್ ಸಾರಿ ಹೇ ಯೋಗ ಕಿ, ನಮ್ಮದು ಮುಖ್ಯವಾಗಿರುವಂತಹ ಗುರಿ ಯೋಗ ಆಗಿದೆ. ಮಾಯಾ ಏಕ್ದಮ್ ನಾಕ್ ಸೆ ಪಕಡ್ ಯೋಗ ಲಗಾನೆ ನಹಿ ದೇತಿ ಹೇ, ಮಾಯೆ ಮೂಗು ಹಿಡಿದು ಬಿಡುತ್ತದೆ, ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸ್ಲಿಕ್ಕೆ ಬಿಡೋದೇ ಇಲ್ಲ. ಯೋಗ ಹೋ ತೋ ಸರ್ವಿಸ್ ಬಹುತ್ ಅಚ್ಚಿ ಕರೆ, ಪಾಪೋಂ ಕಾ ಡರ್ ರಹೆ. ಒಂದು ವೇಳೆ ಯೋಗ ಚಲೋ ಇತ್ತಂತಂದರೆ ಭಾಳ ಚಲೋ ಸರ್ವೀಸು ಮಾಡ್ತಾರೆ, ಪಾಪದ ಬಗ್ಗೆ ಭಯ ಇರ್ತದೆ. ಜೈಸೆ ಯಹ ಬಚ್ಚಾ ತೋ ಬಹುತ್ ಅಚ್ಚಾ ಹೇ, ಸಚ್ಚಾಯಿ ಹೋ ತೋ ಏಸಿ. ಅವಾಗೆ ಬಾಬನ ಮುಂದೆ ಒಬ್ಬರು ಮಗು ಬಂದಿದ್ರಲ್ವಾ, ಸತ್ಯತೆಯಿಂದ ತಮ್ಮದು ತಪ್ಪು ಹೇಳ್ಕೊಳ್ಳಿಕ್ಕೆ. ಆ ಮಗುವನ್ನು ನೋಡಿ ಬಾಬಾ ಹೇಳ್ತಾರೆ, ಈ ಮಗು ಬಹಳ ಚಲೋ ಇದೆ, ಸತ್ಯವಾಗಿದ್ದಾರೆ. ಅಚ್ಚೆ ಅಚ್ಚೆ ಬಚ್ಚೋನ್ ಸೆ ಇನ್ಕಾ ಪದ ಅಚ್ಚಾ ಹೇ, ಒಳ್ಳೊಳ್ಳೆ ಮಕ್ಕಳಿಗಿಂತಲೂ ಇವ್ರದ್ದು ಪದವಿ ಚಲೋ ಇದೆ. और जो सर्विस करते रहते हैं वह कहा न कहा फंसे रहते हैं, कुछ भी बताते नहीं हैं, कहने से छोड़ते भी नहीं हैं. गीत में तो देखो प्रतिज्ञा करते हैं कि कुछ भी हो जाए कभी ऐसा भूल नहीं करेंगे. मूल बात है देह अभिमान की, देह अभिमान से ही भूले होती है. ಕೆಲವು ಮಕ್ಕಳು ಸರ್ವಿಸ್ ಮಾಡ್ತಾ 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 ಅಲ್ಲಲ್ಲಿ ತಪ್ಪುಗಳಾಗಿರ್ತದೆ. ಆ ತಪ್ಪುಗಳನ್ನು ಬಾಬನಿಗೆ ಹೇಳಂಗೇ ಇಲ್ಲ. ಅಟ್ಲೀಸ್ಟ್ ಬಾಬಾ ಶಿಕ್ಷಣ ಕೊಟ್ಟಾಗಾದರೂ ಆ ರೀತಿ ತಪ್ಪು ಮಾಡೋದನ್ನು ಬಿಡಬೇಕು, ಅದನ್ನು ಬಿಡೋದಿಲ್ಲ. ಬಾಬಾ ಅಂತಾರೆ, ಗೀತೆ ಕೇಳಿದ್ರಲ್ವಾ, ಮಕ್ಕಳು ಪ್ರತಿಜ್ಞೆ ಮಾಡ್ತಾರೆ, ಕುಚ್ ಭೀ ಹೋ ಜಾಯ್ ಬಾಬಾ, ಏನು ಬೇಕಾದರೂ ಆಗಲಿ ಅಂತ ನಾನು ನಿನ್ನ ಕೈ ಬಿಡಂಗಿಲ್ಲ ಅಂತ, ಇಂಥ ತಪ್ಪು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಮುಖ್ಯವಾಗಿರೋ ಮಾತೆ ದೇಹಾಭಿಮಾನ. ದೇಹದ ಅಭಿಮಾನದಲ್ಲಿ ಬರುವುದರಿಂದಲೇ ತಪ್ಪುಗಳು ಆಗ್ತದೆ. ಬಹುತ್ ಬೂಲೆ ಕರ್ತೆ ಹೇ, ಬಹಳ ತಪ್ಪುಗಳು ನಡೀತದೆ. ಇಸ್ಲಿಯೇ ಸಾವಧಾನಿ ದಿ ಜಾತಿ ಹೇ, ಅದಕ್ಕೆ ಬಾಬಾ ಎಚ್ಚರಿಕೆ ಕೊಡ್ತಾರೆ. ಬಾಪ್ ಕಾ ಕಾಮ್ ಹೇ ಸಮಜಾನ, ತಂದೆ ಕೆಲಸ ಆಗಿದೆ, ಕರ್ತವ್ಯ ಆಗಿದೆ, ಮಕ್ಕಳಿಗೆ ತಿದ್ದುವುದು, ಶಿಕ್ಷಣ ಕೊಡೋದು, ತಿಳಿಸ್ಕೊಡೋದು, ನಾಲೆಜ್ಫುಲ್ಲನ್ನಾಗಿ ಮಾಡೋದು. ನಾ ಸಮಜಾಯೇ ತೋ ಕಹೆಂಗೆ ಹಮ್ಕೋ ಕೊಯ್ನೆ ಸಮಜಾಯ ಥೋಡಿ ಹೇ. ಒಂದು ವೇಳೆ ಬಾಬಾ ತಿಳಿಸ್ಕೊಟ್ಟಿಲ್ಲ ಅಂದರೆ ಮಕ್ಕಳು ನಾಳೆ ಏನು ಹೇಳ್ತಾರೆ, ಬಾಬಾ ನಮ್ಗೆ ಯಾರು ಏನು ತಿಳಿಸ್ಕೊಟ್ಟೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಡ್ತಾರೆ. ಇಸ್ ಪರ್ ಏಕ್ ಕಹಾನಿ ಭೀ ಹೇ, ಅದ್ರ ಬಗ್ಗೆ ಒಂದು ಕಥೆನೂ ಸಹಿತ ಹೇಳ್ತಾರೆ. ಬಾಪ್ ಭಿ ಕಹತೆ ಹೇ ಬಚ್ಚೆ ಖಬರ್ದಾರ್ ರಹೋ, ಬಾಬನೂ ಸಹಿತ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಬಹಳ ಎಚ್ಚರಿಕೆಯಲ್ಲಿರಿ, ಜಾಗೃತವಾಗಿರಿ. ನೈತೋ ಬಹುತ್ ಸಜಾ ಖಾನಿ ಪಡೇಗಿ, ಇಲ್ಲಾಂದರೆ ಭಾಳ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಫಿರ್ ऐसे नहीं कहना कि हमको समझाया क्यों नहीं. ಆಮೇಲೆ ಬಾಬನಿಗೆ ಈ ರೀತಿ ಹೇಳಬೇಡ್ರಿ, ಅಯ್ಯೋ ಬಾಬಾ ನೀನು ಹೇಳೇ ಇಲ್ಲಲ್ಲ ಬಾಬಾ, ತಿಳಿಸ್ಕೊಟ್ಟೇ ಇಲ್ಲಲ್ಲ ಬಾಬಾ, ನಮ್ಗೆ ಗೊತ್ತೇ ಇಲ್ಲ ಅಂತ ಅನ್ಬೇಡ್ರಿ. ಬಾಪ್ ಸಾಫ್ ಸಮಜಾತೆ ಹೇ, ಈಗ ಬಾಬಾ ಸತ್ಯ ಸ್ವಚ್ಛ ಹೇಳಿಬಿಡ್ತಾರೆ. ಥೋಡಾ ಭಿ ಪಾಪ್ ಕರ್ನೆ ಸೆ ಬಹುತ್ ವೃದ್ಧಿ ಹೋ ಜಾತಿ ಹೇ, ಸಣ್ಣ ಪುಟ್ಟ ತಪ್ಪಾದ್ರೂ ನಮ್ಮಿಂದ ಮುಚ್ಚಿಡೋದ್ರಿಂದ ಬಹಳ ವೃದ್ಧಿ ಆಗ್ತದೆ. ಫಿರ್ ಬಾಪ್ಗೆ ಆಗೆ ಸಿರ್ ಭಿ ನಹಿ ಉಠಾ ಸಕೆಂಗೆ, ಆವಾಗ ಬಾಬನ ಎದುರುಗಡೆ ಎತ್ತಿ ನಿಲ್ಲಿಕ್ಕೂ ಸಹಿತ ಆಗೋದಿಲ್ಲ. झूठ बोलने से दो तोबा तोबಾ ಕರ್ನಿ ಚಾಹಿಯೆ. ಒಂದು ವೇಳೆ ನಮ್ಮ ಮಾತಿನಲ್ಲಿ ಸುಳ್ಳು ಮಿಕ್ಸ್ ಇದೆ ಅಂತಂದರೆ ಸುಳ್ಳು ಹೇಳುವಂಥವ್ರು ತೋಬಾ ಮಾಡಬೇಕಾಗ್ತದೆ, ಬಾಯ್ ಬಡ್ಕೋಬೇಕಾಗ್ತದೆ. ऐसा नहीं समझो कि ಶಿವ ಬಾಬಾ ಹಮ್ಕೋ ದೇಖ್ತೆ ಥೋಡಿ ಹೇ, ಈ ರೀತಿ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ಶಿವಬಾಬನಿಗೇನು ಶರೀರ ಇಲ್ಲ, ಶಿವಬಾಬಾ ಏನು ಯಾವಾಗೂ ನಮ್ಮನ್ನು ನೋಡ್ತಿರ್ತಾರ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಾರೆ ಬಾಬಾ. अरे अज्ञान काल में भी वह सब जानते हैं, तब तो पाप और पुण्य का एवजा देते हैं. ಅಜ್ಞಾನ ಕಾಲದಲ್ಲಿಯೂ ಸಹಿತ ಎಲ್ಲವೂ ತಂದೆಗೆ ಗೊತ್ತಿರ್ತದೆ, ಅದಕ್ಕೋಸ್ಕರ ಪಾಪ ಮತ್ತು ಪುಣ್ಯಕ್ಕೆ ರಿಟರ್ನ್ ಆಗಿ ಸಿಗ್ತದೆ ಪ್ರತಿಫಲ. ಸಾಫ್ कहते हैं कि तुम पाप करेंगे तो तुम्हारे लिए बहुत बड़ी कड़ी सजा है. ಸ್ವಚ್ಛ ಸತ್ಯ ನೇರವಾಗಿ ಹೇಳ್ತಾರೆ ಬಾಬಾ. ನೀವು ಒಂದು ವೇಳೆ ಪಾಪ ಕೆಲಸ ಮಾಡಿದ್ರಿ ಅಂತಂದರೆ ಬಹಳ ದೊಡ್ಡ ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗ್ತದೆ. बाप से वर्षा लेने आए हो तो उसके बदले दोनों कान तो नहीं काटना चाहिए ना. ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ ಬಂದಿದ್ದೀವಿ ಅಂತಂದ ಮೇಲೆ ಅದಕ್ಕೆ ರಿಟರ್ನ್ ಆಗಿ ಕಿವಿ ಕಟ್ ಮಾಡ್ಕೊಳ್ಳೋದಲ್ಲ. ಅಂದ್ರೆ ಏನರ್ಥ, ಬಾಬಾ ಹೇಳ್ತಾರೆ ಅಂದಮೇಲೆ ಅದನ್ನು ಕೇಳಿಸ್ಕೊಂಡು ಧಾರಣೆ ಮಾಡ್ಕೊಳ್ಬೇಕು. कहते एक है और याद करते हैं दूसरों को, बाप को याद नहीं करते तो बताओ उनकी गति क्या होगी.
ಬಾಯಲ್ಲಿ ಹೇಳೋದು ಒಂದು, ಬಾಬಾ ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನಾನು ಇನ್ನೊಬ್ಬನನ್ನೇ ನೆನಪು ಮಾಡ್ತೀನಿ ಅಂತ ನೆನಪು ಮಾಡೋದು ಮಾತ್ರ. ಮತ್ತು ಬೇರೆಯವ್ರದ್ದು ನೆನಪು ಮಾಡ್ತಾರೆ ಮಕ್ಕಳು. ಒಂದು ವೇಳೆ ತಂದೆಯನ್ನು ನೆನಪು ಮಾಡಿಲ್ಲ ಅಂತಂದರೆ ನೀವೇ ಹೇಳ್ರಿ ಏನು ಗತಿ ಸಿಗ್ಬೋದು. ಸಚ್ ಖಾನಾ, ಸಚ್ ಬೋಲ್ನಾ, ಸಚ್ ಪಹನ್ನಾ, ಯಹ ಬಿ ಅಭಿ ಕಿ ಹಿ ಬಾತ್ ಹೇ. ನಾವು ಹೆಂಗಿದ್ರೂ ಸತ್ಯವಂತರಾಗಿರ್ಬೇಕು. ನಮ್ಮ ಮಾತು, ನಡೆ, ನುಡಿ, ಆಚಾರ, ವಿಚಾರ, ವ್ಯವಹಾರ ಏನಿದ್ರೂ ಸತ್ಯವಂತ ಆಗಿರಬೇಕು. ತೊಡುವುದು ಸತ್ಯತೆ, ತಿನ್ನುವುದು, ಮಾತಾಡೋದು ಎಲ್ಲವೂ ಸತ್ಯವಾಗಿರಬೇಕು. ಅದು ಇಲ್ಲಿಯದ್ದೇ ಮಾತಾಗಿದೆ. जबकि बाप आकर सिखाते हैं तो उनसे हर बात में सच्चा रहना चाहिए. ಸ್ವಯಂ ಭಗವಂತ ಬಂದು ನಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾನೆ. ಸ್ವಯಂ ಭಗವಂತ ನಮಗೆ ಈ ಒಂದು ಜ್ಞಾನವನ್ನು ಕೊಡ್ತಿದ್ದಾನೆ, ತಿಳುವಳಿಕೆ ಕೊಡ್ತಿದ್ದಾನೆ ಅಂದಮೇಲೆ ಪ್ರತಿ ಮಾತಿನಲ್ಲಿಯೂ ಸಹಿತ ಸತ್ಯವಂತರಾಗಿರಬೇಕು ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚಾ, ऐसे सच्चे वफादार फरमानवरदार बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತು ವಿಶೇಷವಾಗಿ ಬಾಬಾ ಸತ್ಯ, ನಂಬಿಗಸ್ತ, ಪ್ರಾಮಾಣಿಕ, ಆಜ್ಞಾಕಾರಿ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆಯನ್ನು ತಿಳಿಸ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸಚ್ಚಾಯಿ ಸೆ ಬಾಪ್ ಕಿ ಸರ್ವಿಸ್ ಮೇ ಲಗ್ ಜಾನಾ ಹೇ. ಸತ್ಯತೆಯಿಂದ ತಂದೆಯ ಸೇವೆಯಲ್ಲಿ ತೊಡಗಿರಿ. ಪೂರಾ ವಫಾದಾರ್ ಫರ್ಮಾನ್ವರ್ದಾರ್ ಬನನಾ ಹೇ. ಸಂಪೂರ್ಣ ಆಜ್ಞಾಕಾರಿ, ನಂಬಿಗಸ್ತ ಆಗಿರಿ. ಈಶ್ವರೀಯ ಪರಿವಾರ ಸೆ ಸಚ್ಚಾ ಲವ್ ರಖನಾ ಹೇ. ಈಶ್ವರನ ಪರಿವಾರದೊಂದಿಗೆ ಸತ್ಯ ಪ್ರೀತಿಯನ್ನಿಡಿ. ಎರಡನೇ ಪಾಯಿಂಟು, ಶ್ರೀಮತ್ ಮೇ ಮನ್ಮತ್ ವ ರಾವಣ್ ಕಿ ಮತ್ ಮಿಕ್ಸ್ ನಹಿ ಕರ್ನಿ ಹೇ. ಶ್ರೀಮತದಲ್ಲಿ ಮನಮತ ಅಥವಾ ರಾವಣನ ಮತವನ್ನು ಮಿಕ್ಸ್ ಮಾಡಬೇಡಿ. ಏಕ್ ಬಾಪ್ ದೂಸರಾ ನಾ ಕೊಯಿ, ಇಸ್ ಗ್ಯಾರಂಟಿ ಮೇ ಪಕ್ಕಾ ರಹನಾ ಹೇ. ಒಬ್ಬ ತಂದೆಯ ವಿನಃ ಅನ್ಯರ್ಯಾರೂ ಇಲ್ಲ, ಈ ಗ್ಯಾರಂಟಿಯಲ್ಲಿ ಪಕ್ಕಾ ಆಗಿರಿ. ಹೃದಯಕ್ಕೋ ಶುದ್ಧ ಪವಿತ್ರ ಬನಾನಾ ಹೇ. ಹೃದಯವನ್ನು ಶುದ್ಧ ಮತ್ತು ಪವಿತ್ರ ಮಾಡಿಕೊಳ್ಳಿರಿ. ವರದಾನ, इस हीरे तुल्य युग में हीरा देखने और हीरो पार्ट बजाने वाले तीव्र पुरुषार्थी भव. ಈ ವಜ್ರ ಸಮಾನ ಯುಗದಲ್ಲಿ ವಜ್ರವನ್ನೇ ನೋಡುವ ಮತ್ತು ಹೀರೋ ಪಾರ್ಟನ್ನು ಅಭಿನಯಿಸುವ ತೀವ್ರ ಪುರುಷಾರ್ಥಿ ಆಗಿರಿ. जैसे जौहरी की नज़र सदा हीरे पर रहती है, आप सब भी ज्वेलर्स हो. आपकी नज़र पत्थर की तरफ ना जाए, हीरो को देखो. ಹೇಗೆ ವ್ಯಾಪಾರಿಗಳಿರ್ತಾರೆ, ಚಿನ್ನದ ವ್ಯಾಪಾರ, ವಜ್ರದ ವ್ಯಾಪಾರ ಮಾಡೋರು, ಅವ್ರ ದೃಷ್ಟಿ ಯಾವಾಗಲೂ ವಜ್ರದ ಕಡೆಗೇ ಇರ್ತದೆ. ತಾವು ಸಹಿತ ಜ್ಯುವೆಲರ್ಸ್ ಆಗಿದ್ದೀರಿ ಅಂತಾರೆ ಬಾಬಾ. ನಿಮ್ಮ ದೃಷ್ಟಿನೂ ಕಲ್ಲುಗಳ ಕಡೆಗೆ ಅಲ್ಲ, ವಜ್ರಗಳನ್ನೇ ನೋಡ್ತಾ ಇರಿ. ಹರೇಕ ಕಿ ವಿಶೇಷತಾ ಪರ್ ಹಿ ನಜರ್ ಜಾಯೆ. ವಜ್ರಗಳಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ವಿಶೇಷತೆ ಕಡೆಗನೇ ನಮ್ಮ ದೃಷ್ಟಿ ಹೋಗಬೇಕು. ಸಂಗಮ ಯುಗ ಹೇ ಭೀ ಹೀರೆ ತುಲ್ಯ ಯುಗ. ಸಂಗಮ ಯುಗ ವಜ್ರ ಸಮಾನ ಯುಗ ಆಗಿದೆ. ಪಾರ್ಟ್ ಬಿ ಹೀರೋ, ಯುಗ ಬಿ ಹೀರೆ ತುಲ್ಯ. ಪಾತ್ರನೂ ಹೀರೋ ಪಾತ್ರಧಾರಿಗಳು, ಯುಗನೂ ವಜ್ರ ಸಮಾನ ಯುಗ. तो हीरा ही देखो तब अपने शुभ भावना की किरणें सब तरफ फैल सकेंगे. ವಜ್ರವನ್ನೇ ನೋಡ್ತಾ ಇರಿ ಅಂದರೆ ವಿಶೇಷತೆಯನ್ನೇ ನೋಡ್ತಾ ಇರಿ, ಆಗ ಶುಭ ಭಾವನೆಯ ಕಿರಣಗಳನ್ನು ಎಲ್ಲ ಕಡೆ ಹರಡಿಸಬಹುದು. ವರ್ತಮಾನ ಸಮಯ ಇಸಿ ಬಾತ್ ಕಾ ವಿಶೇಷ ಅಟೆನ್ಷನ್ ಚಾಹಿಯೇ. ವರ್ತಮಾನ ಸಮಯ ಈ ಮಾತಿನ ಕಡೆಗೆ ವಿಶೇಷ ಅಟೆನ್ಷನ್ ಬೇಕು. ऐसी पुरुषार्थी को ತೀವ್ರ ಪುರುಷಾರ್ಥಿ ಕಹಾ ಜಾತಾ ಹೇ. ಇಂಥ ಪುರುಷಾರ್ಥಿಗಳಿಗೆ ತೀವ್ರ ಪುರುಷಾರ್ಥಿ ಅಂತ ಹೇಳಲಾಗ್ತದೆ. ಸ್ಲೋಗನ್, ವಾಯುಮಂಡಲ್ ವ ವಿಶ್ವ ಕೋ ಪರಿವರ್ತನ್ ಕರ್ನೆ ಕೆ ಪಹಲೆ ಸ್ವ ಪರಿವರ್ತನ್ ಕರೋ. ವಾಯುಮಂಡಲವನ್ನು, ವಿಶ್ವವನ್ನು ಪರಿವರ್ತನೆ ಮಾಡುವುದಕ್ಕೆ ಮೊದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ಇವತ್ತಿನ ಸ್ವಮಾನ, ನಾನಾತ್ಮ ಸಾಕ್ಷಿ ದೃಷ್ಟ ಆಗಿದ್ದೇನೆ. ಓಂ ಶಾಂತಿ.
ಓಂ ಶಾಂತಿ. ನಾವೆಲ್ಲರೂ ಈಗ ನೇರವಾಗಿ ಕುಳಿತುಕೊಳ್ಳೋಣ. ನಮ್ಮ ಉಸಿರಾಟ ದೀರ್ಘವಾಗಿ ನಿಧಾನವಾಗಿರಲಿ. ನಾನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನಿಧಾನವಾಗಿ ಉಸಿರನ್ನು ಬಿಡುತ್ತಿದ್ದೇನೆ. ನಾನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇನೆ. ನಿಧಾನವಾಗಿ ಬಿಡುತ್ತಿದ್ದೇನೆ. ಶರೀರಕ್ಕೆ ಸಂಪೂರ್ಣ ರಿಲ್ಯಾಕ್ಸ್, ವಿಶ್ರಾಂತಿ. ಈ ದೇಹ ಎನ್ನುವ ಅರಗಿನ ಕಂಬದ ಮೇಲೆ ಕುಳಿತಿರುವ ಆತ್ಮ ಪಕ್ಷಿ ನಾನು. ಈ ಜೀವದೊಳಗೆ ಇರುವ ಚೇತನ ಶಕ್ತಿ ಆತ್ಮ ನಾನು. ಆತ್ಮ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ಆಸೀನನಾಗಿದ್ದೇನೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಆರೋಗ್ಯವಾಗಿದ್ದೇನೆ. ನಾನು ಆತ್ಮ ಜ್ಞಾನ ಸಂಪತ್ತನ್ನು ಪಡೆಯುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ ಸುಖ ಶಾಂತಿಯಿಂದ ಸಂಪನ್ನನಾಗಿದ್ದೇನೆ. ನಾನು ಆತ್ಮ ಸದಾ ಪುಣ್ಯ ಕರ್ಮವನ್ನು ಮಾಡುವವನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಈಶ್ವರೀಯ ಶ್ರೇಷ್ಠ ಜ್ಞಾನವನ್ನು ಪಡೆಯುತ್ತಿರುವ ಭಾಗ್ಯಶಾಲಿ ಆತ್ಮ, ಪುಣ್ಯ ಆತ್ಮ. ನಾನು ಆತ್ಮ ಜ್ಯೋತಿ ದೇವತೆ ಆಗುವ ಶ್ರೇಷ್ಠ ಜ್ಞಾನವನ್ನು ಪಡೆಯುತ್ತಿದ್ದೇನೆ. ನಾನು ಆತ್ಮ ಶ್ರೇಷ್ಠ ಪ್ರತಿಫಲವನ್ನು ಪಡೆಯುವಂತಹ ಶ್ರೇಷ್ಠ ಕರ್ಮವನ್ನು ಮಾಡುತ್ತಿದ್ದೇನೆ. ನಾನು ಆತ್ಮ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ನಾನು ಆತ್ಮ ಜ್ಯೋತಿ ಎಲ್ಲರಿಗೂ ಶಾಂತಿಯ ವೈಬ್ರೇಷನ್ ಕೊಡುವವನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಎಲ್ಲರಿಗೂ ಖುಷಿಯ ವೈಬ್ರೇಷನ್ ಕೊಡುವವನಾಗಿದ್ದೇನೆ. ನನ್ನ ಆಂತರಿಕ ಮನಸ್ಥಿತಿ ಸಂಪೂರ್ಣ ಶಾಂತವಾಗಿದೆ. ಮನಸ್ಥಿತಿ ಸಂಪೂರ್ಣ ಸಮಾಧಾನದಲ್ಲಿದೆ. ವಿಶ್ವದ ಎಲ್ಲ ಮನುಷ್ಯಾತ್ಮರು ಸುಖ ಶಾಂತಿಯ ಜೀವನವನ್ನು ಸಾಗಿಸಲಿ. ಎಲ್ಲರೂ ಆರೋಗ್ಯವಂತರಾಗಲಿ. ಎಲ್ಲರ ಜೀವನದಲ್ಲಿ ಈ ಸತ್ಯ ಜ್ಞಾನದ ಬೆಳಕು ಹರಿಯಲಿ. ಎಲ್ಲರೂ ಶ್ರೇಷ್ಠ ಕರ್ಮವನ್ನು ಮಾಡಿ ಪುಣ್ಯ ಆತ್ಮಗಳಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ.
ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓಂ ಶಾಂತಿ ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.